ರಾಗಾನುರಾಗದ ಈ ಕಡೆಯ ಕಂತಿನಲ್ಲಿ 4ನೇ ದಿವಸ ತಾಳಗಳ ಸ್ವರೂಪವನ್ನು ಕುರಿತು ಹೇಳ್ತಾ ಅಲ್ಲಿರುವ ದಶಪ್ರಾಣಗಳು ಮತ್ತು ಷಡಂಗಗಳು ಇವುಗಳ ವಿಸ್ತರಣವನ್ನು ಮಾಡ್ತಾ ಇದ್ದದ್ದಾಗಿತ್ತು. ಆ ದಶಪ್ರಾಣಗಳಲ್ಲಿ ಒಂದಾದದ್ದು ಕ್ರಿಯಾ. ಆ ಕ್ರಿಯೆಯಲ್ಲಿ ಸಶಬ್ದ ನಿಶಬ್ದ ಅನ್ನುವಂಥದ್ದು 2 ಅಂತ ಹೇಳಿದ್ದಾಗಿತ್ತು. ಈ ಲಘುವನ್ನು ನಿಶಬ್ದವಾಗಿಯೂ ಎಣಿಕೆ ಮಾಡಬಹುದು. ಆದರೆ ಯಾವುದು ಧೃತ ಉಂಟು ಅದು ಸಶಬ್ದವಾಗಿ ಬರುತ್ತೆ, ಆದರೆ ಅನುಧೃತ ನಿಶಬ್ದವಾಗಿ ಬರುತ್ತೆ. ಮತ್ತು ಲಘು ಎಣಿಕೆ ಮಾಡುವಾಗ ಬೆರಳು ಮಡಚುವಾಗ ಏಟು ಬೀಳಬೇಕು ಅಂತಿಲ್ಲ, ಆದರೆ ನಮಗೆ ಗಮನದಲ್ಲಿರಬೇಕು ಅಂತ ಏಟನ್ನು ನಾವು ಹಾಕೋತೀವಿ. ಹಾಗಲ್ಲದೆ ಸಂಪೂರ್ಣ ಸ್ತಬ್ಧವಾಗಿ ಮೌನವಾಗಿ ನಿಶಬ್ದವಾಗಿ ನಡೀತಕ್ಕಂಥ ಕ್ರಿಯೆಗಳು ಅಂತನ್ನುವಾಗ ಆವಾಪ, ನಿಷ್ಕ್ರಾಮ, ವಿಕ್ಷೇಪ ಮತ್ತು ಪ್ರವೇಶಕ ಅಂತ ಹೇಳ್ಬಿಟ್ಟಂತಾರೆ. ತಲೆಯನ್ನು ಎಡಗೈಯಿಂದ ಬಲಗೈಯಿಂದ ಸುತ್ತೋದು, ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹಾಗೆ ಸುತ್ತೋದು, ಕೈಯನ್ನು ಮೇಲಕ್ಕೆತ್ತೋದು, ಇವು ಕ್ರಮವಾಗಿ ಆವಾಪ, ವಿಕ್ಷೇಪ, ನಿಷ್ಕ್ರಾಮ ಅಂತ ಪ್ರಸಿದ್ಧವಾದಂಥದ್ದು. ಹಾಗಲ್ಲದೆ ಈ ಅಷ್ಟೋತ್ತರ ಶತತಾಳಗಳನ್ನು ಕುರಿತು ಹೇಳುವಾಗ ಮತ್ತೂ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಅಂದರೆ ಷಡಂಗಗಳು ಬರ್ತವೆ. ಸಾಮಾನ್ಯವಾಗಿ ಸಂಗೀತದಲ್ಲಿ ಈಗ ಬಳಸುವ ತಾಳಗಳಲ್ಲಿ ತ್ರ್ಯಂಗ, ಗುರು, ಲಘು, ಧೃತ, ಅನುಧೃತ. ಆದರೆ ಗುರು, ಪ್ಲುತ ಮತ್ತು ಕಾಕಪಾದ ಕೂಡ ಬರುತ್ತವೆ ಅಂತ ಹೇಳಿದ್ನಲ್ಲ, ಅಲ್ಲಿ ಗುರು ಅನ್ನೋದು ಒಂದು ಘಾತ, ಅಂದರೆ ಒಂದು ಏಟು, ಮತ್ತು ತಿರ್ಗಾ ಅಂಗೈಯನ್ನು ಮಡಿಸಿಬಿಟ್ಟು ಚಕ್ರಾಕಾರವಾಗಿ ಹೀಗೆ ಸುತ್ತತಕ್ಕಂಥದ್ದು, ಕೆಲವರು ಹೀಗೆ ಕೂಡ ಸುತ್ತುವಂಥದ್ದು ಉಂಟು. ಆಮೇಲಿಂದ ಹಾಗೆ ಸುತ್ತುವಂಥದ್ದು ಒಂದು 8 ಮಾತ್ರೆಗಳ ಲೆಕ್ಕಕ್ಕೆ ಬರ್ತಕ್ಕಂಥದ್ದು ಗುರು ಆಗುತ್ತೆ. ಆಮೇಲಿಂದ ವಿಕ್ಷೇಪ, ಹೀಗೆ ಸುತ್ತುಕೊಂಡು ಪತಿತ ಹಾಕ್ತಕ್ಕಂಥದ್ದು ಅಂತ. ಮತ್ತು ಪ್ಲುತ ಅನ್ನುವಲ್ಲಿ 12 ಮಾತ್ರೆಗಳು ಬರ್ತವೆ, ಅಲ್ಲಿ ಒಂದು ಘಾತ ಅಂತ ಬರುತ್ತೆ. ಮತ್ತು ಹೀಗೆ ಮೇಲಕ್ಕೆ ತೆಗೆದುಕೊಂಡು ಬಿಟ್ಟಿದ್ದನು. ಆಮೇಲಿಂದ ಬಲಕ್ಕೆ ಎಡಕ್ಕೆ ಆಯಾ ರೀತಿಯಲ್ಲಿ ತಾಳಕ್ಕೆ ತಕ್ಕಂತೆ ತಿರುಗಿಸ್ತಕ್ಕಂಥದ್ದು, ಆ ಕಾಲದ ಎಣಿಕೆ ಅದನ್ನು ಮಾಡಿಕೊಳ್ಳುವಂಥದ್ದು ಬರುತ್ತೆ. ಆಮೇಲಿಂದ ಕೃಷ್ಯ, ಎಡದಿಂದ ಬಲಕ್ಕೆ ತಳ್ತಕ್ಕಂಥದ್ದು, ಸರ್ಪಿಣಿ ಬಲದಿಂದ ಎಡಕ್ಕೆ ತಳ್ತಕ್ಕಂಥದ್ದು, ಹೀಗೆ ಉಂಟು. ಕಾಕಪಾದದಲ್ಲಿ 16 ಮಾತ್ರೆಗಳಷ್ಟಾಗುತ್ತೆ. ಆಗ ಒಂದು ಘಾತ, ಒಂದು ಏಟು ಬಂದುಬಿಟ್ಟಿದ್ರೂ ಕೃಷ್ಯ ಮತ್ತು ಸುತ್ತಾಕ್ತಕ್ಕಂಥದ್ದು, ಮತ್ತು ಪತಾಕ, ಹೀಗೆ ಮೇಲಕ್ಕೆ ಇಡ್ತಕ್ಕಂಥದ್ದು, ಕೈಯನ್ನು ಪತಾಕ ಅಂತ ಕರೀತಾರೆ. ಈ ರೀತಿಯಾದದ್ದೆಲ್ಲ ಬರುತ್ತೆ. ಪತಾಕ, ಸರ್ಪಿಣಿ, ಕೃಷ್ಯ, ಪತಿತ, ಮತ್ತೆ ಕಡೆಗೆ ಮುಗಿಸ್ತಕ್ಕಂಥದ್ದು ಅಂತ. ಏನೆಂದರೆ ಅಷ್ಟು ಸಂಕೀರ್ಣವಾಗಿ 16 ಮಾತ್ರೆಗಳ ಕಾಲದ ಲೆಕ್ಕವನ್ನು ಎಣಿಸ್ಕೋಬೇಕಲ್ಲ. ಒಂದೇ ಒಂದು ಆವರ್ತಕ್ಕೆ 16 ಮಾತ್ರೆ ಬಂದರೆ ಅದು ಆದಿತಾಳ. ಆದರೆ ಒಂದು ತಾಳದ ಒಂದು ಅಂಗಕ್ಕೆ ಇಷ್ಟು ಬರುತ್ತೆ ಅಂತಂದರೆ ಒಂದು ತಾಳದ ಒಂದು ತುಣುಕು ಒಂದು ಆದಿತಾಳದಷ್ಟಾಗುತ್ತೆ ಅಂದರೆ ಎಷ್ಟು ದೀರ್ಘವಾಯಿತು ಕಾಲ ಪ್ರಮಾಣ. ಅದು ಮನುಷ್ಯ ಮಾತ್ರಕ್ಕೆ ಕಿವಿನಲ್ಲಿ ಗ್ರಹಣೆ ಮಾಡಿಕೊಂಡು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಕೈಕಾಲುಗಳನ್ನು ಬೀಸಿ ಮಾಡುವಂಥದ್ದು. ಇವನ್ನು ಇಸ್ಥೆಟಿಕ್ ಪಾಸಿಬಿಲಿಟಿ ಅಂತ ಅಲ್ಲ, ಕೇವಲ ಮ್ಯಾಥಮೆಟಿಕಲ್ ಪಾಸಿಬಿಲಿಟಿ ಅಂತ ಅಂದಿದ್ದೀನಿ. ಅದು ಸತ್ಯವಾದಂಥ ಮಾತಾಗಿ ನಿಲ್ಲುತ್ತೆ. ಅದಕ್ಕೆಂದರೆ ಮಹಾವಾಗ್ಯಕಾರರು ಯಾರೂ ಕೂಡ ಇದರೊಳಗೆ ಮಾಡ್ತಾ ಇಲ್ಲ. ಸಮರ್ಥರಾದವರು ಕೂಡ ಶಕ್ತಿ ಪ್ರದರ್ಶನ ಅಷ್ಟೇ ಕಲೆ ಆಗೋದಿಲ್ಲ ಅಂತ ಅಂದುಕೊಂಡಿದ್ದರಿಂದ ಈಗ ಏಕಾಕ್ಷರ, ದ್ವ್ಯಕ್ಷರ ಈ ಥರ ಕವಿತೆಗಳನ್ನು ಮಾಡಿದ್ದಾರೆ. ಆದರೆ ಅವು ಏನೋ ಒಂದು ಶಕ್ತಿ ಪ್ರದರ್ಶನಕ್ಕೆ ಆಗಲೋ ಈಗಲೋ ಒಮ್ಮೆ ಮಾಡೋದು, ಅದನ್ನು ಕವಿತೆಯ ರೀತಿ ಅಂತ ಹೇಳೋದಿಲ್ಲ. ದೇ ಆರ್ ಎಕ್ಸೆಪ್ಷನ್ಸ್ ಇನ್ ಪೊಯೆಟ್ರಿ, ನಾಟ್ ಎಕ್ಸೆಪ್ಷನಲ್ ಪೊಯೆಟ್ರಿ. ಹಾಗೆ ಇವುಗಳನ್ನು ಎಕ್ಸೆಪ್ಷನ್ಸ್ ಇನ್ ತಾಳ ಅಂತ ಅನ್ಬೇಕೇ ಹೊರತು ಎಕ್ಸೆಪ್ಷನಲ್ ತಾಳಾಸ್ ಅಂತ ಹೇಳೋಕ್ಕಾಗೋಲ್ಲ. ಇನ್ನು ಈ ಹೊತ್ತು ಸಮಯ ಹೆಚ್ಚು ಇಲ್ಲ, ಆದರೆ ಹೆಚ್ಚು ರಚನೆಗಳು ಇವೆ. ಆದ್ದರಿಂದ ನೇರವಾಗಿ ರಾಗಮಾಲಿಕೆಗಳಿಗೆ ಬರ್ಬೋದು. ರಾಗಮಾಲಿಕೆಗಳ ಬಗ್ಗೆ ಹೇಳ್ತಲೇ ಬಂದಿದ್ದೀನಿ. ಆದರೆ ರಾಗ ಸೇರಿಕೊಂಡು ಬರ್ತಕ್ಕಂಥದ್ದು ರಾಗಮಾಲಿಕೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ನಮಗೆ ಗೊತ್ತೇ ಇದೆ. ಒಂದು ಮಾಲೆಯಂತೆ ಒಂದು ಪುಷ್ಪಗುಚ್ಛವಾಗಿ ಕಟ್ತಕ್ಕಂಥದ್ದು ಅಂತ ಬಹಳ ಹಿಂದಿನಿಂದ ಇದ್ದದ್ದು. ಇದು ಸ್ತೋತ್ರಾದಿಗಳಲ್ಲಿ ಮತ್ತು ಸೂಡಾದಿಗಳಲ್ಲಿ ಈ ಥರದೊಳಗೆಲ್ಲ ಬರ್ತಾ ಇದ್ದಿದ್ದು. ಠಾಯ, ಪ್ರಬಂಧಗಾನ ಇವುಗಳಲ್ಲೆಲ್ಲ ಇದ್ದದ್ದೇ ಆಗಿತ್ತು. ಆದರೆ ಇದಕ್ಕೆ ಒಂದು ರೂಪ ಅಂತ ಕೊಡುವಂಥದ್ದು ನಡೆದದ್ದು ಪ್ರಾಯಶಃ ತ್ರಿಮೂರ್ತಿಗಳು ಅವರ ಕಾಲದಿಂದ ಈಚೆಗೆ ಆದಂಥದ್ದು ಅಂತ ಅನ್ಬೋದು. ಅಂದರೆ ಈಗ ಮಹಾವೈದ್ಯನಾಥಯ್ಯರವರ 72 ಮೇಳಕರ್ತಗಳ ರಾಗಮಾಲಿಕೆ ತುಂಬ ಪ್ರಸಿದ್ಧವಾದದ್ದು. ಅದೇ ತರಹ ಸಂಪ್ರದಾಯ ಪ್ರದರ್ಶನಿ ಲೇಖಕರಾದಂಥ ಸುಬ್ಬರಾಮ ದೀಕ್ಷಿತರದು 72 ರಾಗಗಳ ರಾಗಮಾಲಿಕೆಯು ಪ್ರಸಿದ್ಧ. ಮುತ್ತುಸ್ವಾಮಿ ದೀಕ್ಷಿತರ ತಂದೆ ರಾಮಸ್ವಾಮಿ ದೀಕ್ಷಿತರು 418 ರಾಗಗಳ ರಾಗಮಾಲಿಕೆ ಮಾಡಿದರು. ಮನುಷ್ಯ ಮಾತ್ರ ಅದನ್ನು ಒಂದು ಕಚೇರಿಯಲ್ಲಿ ಹಾಡೋದು ಆಗೋದಿಲ್ಲ, ಕೇಳೋದು ಆಗೋದಿಲ್ಲ. ಯಾಕೆ ಮಹಾವೈದ್ಯನಾಥಯ್ಯರವರ ಮೇಳಕರ್ತ ರಾಗಮಾಲಿಕೆಯನ್ನೇ ಯಾವುದಾದ್ರು ಒಂದು ಚಕ್ರ ಹಾಡ್ತಾರೆ. ಈಗ ಇಂದು ಚಕ್ರವನ್ನು ಅಥವಾ ಬಂದುಬಿಟ್ಟು ದಿಕ್ಚಕ್ರ ಈ ಥರ ಯಾವುದೋ ಒಂದು ಚಕ್ರ ಇಟ್ಕೊಂಡು ಆ ಚಕ್ರದಲ್ಲಿ ಬರ್ತಕ್ಕಂಥದ್ದು, ಅಂದರೆ ಒಂದು 6 ಮೇಳಗಳು
ಬರ್ತಕ್ಕಂಥದ್ದೆಲ್ಲ ಹಾಡುವಂಥದ್ದು ಹೀಗೆ ಮಾಡಿಕೊಳ್ತಾರೆ. ಆ ರೀತಿ ಮಿತಿಯನ್ನು ಮಾಡಿಕೊಳ್ಳೋದುಂಟು. ಹೀಗೆ ಮಾಡ್ತಾ ಬಂದಾಗ ಅಲ್ಲಿ ಬೇಕಾದಷ್ಟು ಇನ್ನೋವೇಷನ್ಸ್ ಆಗ್ತಾ ಬಂದದ್ದುಂಟು. ಹಾಗೆ ಕಂಡಾಗ ನಮಗೆ ಗೊತ್ತಾಗೋದು ಪಲ್ಲವಿ, ಅನುಪಲ್ಲವಿ, ಮೊದಲನೇ ಚರಣ ಇಷ್ಟು ಒಂದು ರಾಗದಲ್ಲಿದ್ದು ಮಿಕ್ಕ ಚರಣಗಳೆಲ್ಲ ಬೇರೆ ರಾಗದಲ್ಲಿರುವಂಥದ್ದು. ಆಮೇಲೆ ಪ್ರತಿ ಚರಣ ಆದಮೇಲೂ ಕೂಡ ಪಲ್ಲವಿ ಅನುಪಲ್ಲವಿಗಳಲ್ಲಿರ್ತಕ್ಕಂಥ ರಾಗದ ಚಿಟ್ಟಾಸ್ವರಗಳು ಅವುಗಳನ್ನು ಬಳಸ್ತಕ್ಕಂಥದ್ದು. ಮತ್ತು ಅವುಗಳಲ್ಲಿ ಮುಕುಟ ಸ್ವರ ಅಂತ ಕರೀತಾರೆ. ಅಂದರೆ ಆ ಚಿಟ್ಟೆ ಸ್ವರಗಳಲ್ಲಿ ಒಂದು ತುಣುಕು ಪಲ್ಲವಿಯಂತೆಯೇ ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ. ರಿಫ್ರೈನ್ ಅಂತೀವಲ್ಲ, ಅದು ಪಲ್ಲವಿಯಂತೆ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಚರಣದಲ್ಲಿಯೂ ರಾಗ ಬದಲಾವಣೆ ಆದಾಗ ಆ ರಾಗದಲ್ಲಿ ಸ್ವರಗಳು ಬರ್ತವೆ. ಮತ್ತು ಆ ರಾಗದ ಒಂದು ಕಡೆಯ ಸ್ವರ, ಆ ಸ್ವರ ಪ್ರಕ್ರಿಯೆ ಯಾವ ರಾಗಮಾಲಿಕೆಯಲ್ಲಿ ಬರುತ್ತೆ ಅದು ಮುಕುಟ ಸ್ವರದ ಒಂದು ರಚನೆಯ ಜೊತೆಗೆ ಸೇರಿಕೊಂಡು ಬರುತ್ತೆ ಅಂತ. ಆಮೇಲೆ ಮುಗಿದ ಮೇಲೆ ವಿಲೋಮ ಕ್ರಮದಿಂದ, ಅಂದರೆ ಈಗ ಒಂದು 10 ರಾಗ ಹಾಡಿರ್ತೀವಿ ಅಂತಂದರೆ 1 2 3 4 5 6 ಅಂತ ಕಡೆಯಲ್ಲಿ 10 9 8 7 ಅಂತ ಕೌಂಟ್ ಡೌನ್ ಅಂತ ಹಾಗೆ ಮಾಡಿ ಮೊದಲನೇ ರಾಗಕ್ಕೆ ಬಂದು ಆ ಮುಕುಟ ಸ್ವರವನ್ನು ಹೇಳಿ ಮುಕ್ತಾಯ ಮಾಡಬೇಕಾಗುತ್ತೆ. ಈ ರೀತಿಯಾದಂಥದ್ದು ಸಮಗ್ರವಾದ ಒಂದು ರಾಗಮಾಲಿಕೆಯ ಚೌಕಟ್ಟು ಹಾಗೇ ಇದೆ. ಆ ಥರ ಅಲ್ಲದೆ ಸರಳವಾಗಿ ಪಲ್ಲವಿ ಒಂದು ರಾಗದಲ್ಲಿ, ಚರಣ ಸಾಮಾನ್ಯವಾಗಿ ಎಷ್ಟೋ ಬಾರಿ ಅನುಪಲ್ಲವಿಯೂ ಇರೋಲ್ಲ. ಹರಿದಾಸರ ಕೃತಿಗಳಲ್ಲಿ ಎಷ್ಟೋ ಬಾರಿ ಅನುಪಲ್ಲವಿ ಇರೋದಿಲ್ಲ. ಸುಗಮ ಸಂಗೀತಾದಿಗಳಲ್ಲಿ ಅನುಪಲ್ಲವಿ ಇರೋಲ್ಲ. ಪಲ್ಲವಿ ಮತ್ತು ಮೊದಲನೇ ಚರಣ ಒಂದು ರಾಗದಲ್ಲಾಗಿ ಮಿಕ್ಕೆಲ್ಲ ಬೇರೆ ಬೇರೆ ರಾಗದಲ್ಲಾಗೋದು ಅದು ಉಂಟು. ಹಾಗಲ್ಲದೆ ಯಾವುದೂ ಇಲ್ಲ, ಬರೀ ಚರಣಗಳು ಮಾತ್ರ ಇವೆ, ಅವು ಒಂದೊಂದು ರಾಗದಲ್ಲಿ ಬರುತ್ತವೆ, ಪಲ್ಲವಿ ಅನ್ನೋದೇ ಇಲ್ಲ ಅಂತಂದಾಗ ಹಾಗೂ ಇರಬಹುದು. ಒಟ್ಟಿನಲ್ಲಿ ಅನೇಕ ರೀತಿ ಉಂಟು. ಆದರೆ ಅತ್ಯಂತ ಬಿಕ್ಕಟ್ಟಾದದ್ದು ಯಾವುದು ಅಂದರೆ ಮೊದಲೇ ಹೇಳಿದಂತೆ ಮುಕುಟ ಸ್ವರ ಇದ್ದು ಆ ಪಲ್ಲವಿ ಅನುಪಲ್ಲವಿಗಳಿಗೆ ಮತ್ತೆ ಮತ್ತೆ ತಿರುಗಿ ಬರುವಂಥದ್ದು, ಮತ್ತು ವಿಲೋಮ ಕ್ರಮದಲ್ಲಿ ಸ್ವರಗಳೆಲ್ಲವನ್ನೂ ಪುನರುಕ್ತಿ ಮಾಡಿ ರಾಗಗಳನ್ನೆಲ್ಲ ಪರಿಚಯ ಮಾಡಿಸ್ತಕ್ಕಂಥದ್ದು. ಅಂಥ ಒಂದು ಪದ್ಧತಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ರಚನೆ ಅಂತಂದರೆ ರಾಜರಾಗಿದ್ದ ಸ್ವಾತಿ ತಿರುನಾಳ್ ಅವರ ರಾಮಾಯಣ ರಾಗಮಾಲಿಕ. ಆ ರಾಮಾಯಣ ರಾಗಮಾಲಿಕ ತುಂಬ ಸುಂದರವಾದಂಥ ರಚನೆ. ಅದರ ಚಿಟ್ಟೆಯ ಖ್ಯಾತಿ ಯಾರಿಗೆ ಹೋಗಬೇಕು ಅನ್ನೋದು ಸ್ವಲ್ಪ ತಗಾದಿಯಲ್ಲಿರ್ತಕ್ಕಂಥ ಅಂಶ. ಅದನ್ನು ಶಮಂಗುಡಿಯವರು ಮಾಡಿಕೊಟ್ಟದ್ದ ಅಥವಾ ಆ ಮಹಾರಾಜರದೇನ, ಮುತ್ತೈ ಭಾಗವತರದೇನ ಅನ್ನುವಂಥ ದೊಡ್ಡ ಚರ್ಚೆಗಳಿವೆ. ಆದರೆ ಯಾರು ಮಾಡಿದರೂ ಚೆನ್ನಾಗಿದೆ, ದೊಡ್ಡವ್ರ ರಚನೆ, ದೊಡ್ಡದಾದ ಕೃತಿ. ಹಾಗಾಗಿ ಅದನ್ನು ತುಂಬ ಪ್ರಸಿದ್ಧಿ ಮಾಡಿದ ಶ್ರೇಯಸ್ಸು ಸುಬ್ಬಲಕ್ಷ್ಮಿಯವರಿಗೆ ಸಲ್ಲುವಂಥದ್ದು. ಅದು ರಾಮಾಯಣದ ಕರುಣರಸಕ್ಕೆ ತಕ್ಕಂತೆ, ರಾಮಾಯಣದ ವಿಳಂಬದ ನಿರ್ವಾಹಕ್ಕೆ ತಕ್ಕಂತೆ ರೂಪಕ ತಾಳದಲ್ಲಿದೆ. ಹಾಗೆ ಕರುಣದ ಸ್ಥಾಯಿಯಾದಂಥ ಒಂದು ಸಾವೇರಿ ರಾಗ ಅಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದು. ಪಲ್ಲವಿಯಲ್ಲಿ ಮೊದಲನೇ ಚರಣದಲ್ಲಿ ಮುಕುಟ ಸ್ವರದಲ್ಲಿ ಅದು ಬರ್ತಕ್ಕಂಥದ್ದು. ಆಮೇಲೆ ನಾಟಕುರಂಜಿಯಲ್ಲಿ ಅಯೋಧ್ಯಕಾಂಡ ಇದೆ, ಮತ್ತು ಧನ್ಯಾಸಿ, ಮೋಹನ, ಮುಖಾರಿ, ಪೂರ್ವಿ ಕಲ್ಯಾಣಿ, ಮಧ್ಯಮಾವತಿ. ಕೆಲವು ಕಾಂಡಗಳ ವಿಂಗಡಣೆ ಹೆಚ್ಚು ಕಡಿಮೆ ಆಗುತ್ತೆ. ಕೆಲವು ಕಡೆ ರಾಗಗಳು ಆ ಒಂದು ಸಂದರ್ಭಕ್ಕೆ ಎಷ್ಟು ಆ್ಯಪ್ಟಾಗಿವೆ ಅಂತ ಅನಿಸುತ್ತೆ ಅಂತಂದರೆ, ಉದಾಹರಣೆಗೆ ಮುಖಾರಿಯಲ್ಲಿ ಸೀತಾಪಹರಣ ಬರತಕ್ಕಂಥದ್ದು ಬಹಳ ಸೊಗಸಾದದ್ದು. ಆಮೇಲೆ ಹನುಮಂತ ಸೀತೆಗೆ ರಾಮನ ಸಂದೇಶ ತಂದು ಕೊಡ್ತಕ್ಕಂಥದ್ದು, ಸಮುದ್ರವನ್ನು ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ಹಾರುವುದು ಹೇಗೆ ಎನ್ನುವುದಾಗಲಿ, ಅದಕ್ಕೆ ಸೇತು ಬಂಧ ಮಾಡುವುದೇನು ಅನ್ನುವ ಕಾಂದಿಶೀಕತೆಗೆ ತಕ್ಕಂತೆ ಪೂರ್ವಿ ಕಲ್ಯಾಣಿ ಬರುವಂಥದ್ದು. ಹೀಗೆಲ್ಲ ಬಹಳ ಚೆನ್ನಾಗಿರುವಂಥದ್ದು. ಮತ್ತು ರಾಮನಿಗೆ ವನವಾಸವೂ ಒಂದು ಸ್ವಲ್ಪ ಸಂತೋಷ ಇದ್ದಂಥ ಕಾಲವಾಗಿತ್ತು ಆರಂಭದಲ್ಲಿ, ಅದಕ್ಕೆ ತಕ್ಕಂತೆ ಅಲ್ಲಿ ಮೋಹನ ಬರುವಂಥದ್ದು. ಹೀಗೆ ಕೆಲವು ಚೆನ್ನಾಗಿಯೂ ಕಾಣಿಸುವಂಥ ಔಚಿತ್ಯಪೂರ್ಣವಾದ ಪ್ರಯೋಗ ಉಂಟು. ಒಟ್ಟಿನಲ್ಲಿ ಅಲ್ಲಿ ಕಾಂಡಗಳಿಗೆ ತಕ್ಕಂತೆ ವಿಭಕ್ತವಾದದ್ದು ತೋರೋಲ್ಲ, ಹಿಂದೆ ಮುಂದೆ ಆಗುವಂಥದ್ದು ನೋಡಬಹುದು ನಾವು. ಆದರೆ ಒಟ್ಟಂದದಲ್ಲಿ ತುಂಬ ಸೊಗಸಾಗಿರ್ತಕ್ಕಂಥದ್ದು. ಮಧ್ಯಮಾವತಿಯಲ್ಲಿ ಮಾಂಗಲಿಕವಾಗಿ ಮುಗಿಯುತ್ತೆ. ಸಾಮಾನ್ಯವಾಗಿ ಪ್ರಸಿದ್ಧ ರಾಗದಲ್ಲಿ ಆರಂಭವಾಗಿ ಮಾಂಗಲಿಕ ರಾಗದಲ್ಲಿ ಮುಗಿಯಬೇಕು ಅನ್ನೋದು ಇವುಗಳ ನಿಯಮ. ಪ್ರಸಿದ್ಧವಾದ ರಕ್ತಿ ರಾಗದಲ್ಲಿ ಆರಂಭ ಆಗಬೇಕು, ಮಾಂಗಲಿಕವಾಗಿ ಮುಗಿಯಬೇಕು. ಅಂಥ ಒಂದು ಸಂದರ್ಭ ಈಗ ಭಾವಯಾಮಿ ರಘುರಾಮಂ ಸಂಸ್ಕೃತ ಭಾಷೆಯಲ್ಲಿದೆ. ಇದರ ಒಂದು ಮಾತು ಯಾವುದಿದೆ ಅದು ಸುಲಭವಾಗಿ ಆ ಸಂಗೀತಕ್ಕೆ ಒಗ್ಗುವಂಥದ್ದಲ್ಲ, ಸಾಕಷ್ಟು ಪ್ರಯತ್ನ ಪಡಬೇಕು, ಯೋಚನೆ ಮಾಡಬೇಕು. ಈ ಕಾರಣದಿಂದ ಇದರ ಸಂಗೀತದ ಜಾಡು ಸ್ವಲ್ಪ ಆಲೋಚನಾಮೃತವೂ ಹೌದು. ಈಗ ಕೇಳಿ ಭಾವಯಾಮಿ ರಘುರಾಮಂ. ಭಾವಯಾಮಿ ರಘುರಾಮಂ ಭವ್ಯ ಸುಗುಣ
ಭಾವಯಾಮಿ ರಘುರಾಮಂ ಭವ್ಯ ಸುಗುಣಾರಾಮಂ ಭಾವಯಾಮಿ ರಘುರಾಮಂ ಭವ್ಯ ಸುಗುಣಾರಾಮಂ ಭಾವಯಾಮಿ ರಘುರಾಮಂ ಭವ್ಯ ಸುಗುಣಾರಾಮಂ ಭಾವಯಾಮಿ ರಘುರಾಮಂ ಭಾವುಕ ವಿತರಣ ಪರಭಾವುಕ ವಿತರಣ ಪರಪಾಂಗ ಲೀಲಾಲಸಿತಂ ಸರಿ ಗ ಸರಿ ಮಾ ಪದ ಪದ ರಿ ಸ ನಿದ ನಿದ ಪ ಮ ಗರಿ ಸದ ಸರಿ ಮ ಗರಿ ಮ ಪದ ಪ ಮ ಪದ ಸ ನಿರ ಪ ಮ ಪದ ಗರಿ ಸದಾ ರಿ ಸದಾ ಸದಾ ಗರಿ ನಿರ ಮ ಗರಿ ಸದಾ ಭಾವಯಾಮಿ ರಘುರಾಮಂ ಭವ್ಯ ಸುಗುಣಾರಾಮಂ ಭಾವಯಾಮಿ ರಘುರಾಮಂ ದಿನಕರಾನ್ವಯ ತಿಲಕಂ ದಿವ್ಯಗಾದಿಸುದಸವನ ದಿನಕರಾನ್ವಯ ತಿಲಕಂ ದಿವ್ಯಗಾದಿಸುದಸವನ ವನರುಚಿತ ಸುಭಾವುಮಗ ವದಮಹಾಯಾಭಾವನಂ ವನರುಚಿತ ಸುಭಾವು ಮಗವದಮಹಲ್ಯ ಭಾವನಂ ಅನಗಮೀಶ ಚಾಪಭಂಗವು ಜನಕಸುತ ಪ್ರಾಣೇಶೋ ಘನಕೂಪಿತ ಭೃಗುರಾಮೋ ಗರ್ಭಗರ ಮಿಗಸ ಕೇತಂ ಮಾಗಸ ನಿಧ ನಿಸ ರೇ ಗಮ ನಿಧ ಮಾಗರಿ ಗಮ ಪಗರಿ ಸ ನಿಧ ನಿಧ ರಿ ಗಮ ನಿಧ ನಿ ಪದ ನಿಧ ನಿಧ ನಿ ಸರಿ ಗಮ ಗಸ ನಿ ಗರಿ ಸದಾ ರಿ ಸದಾ ಸದಾ ಗರಿ ನಿ ರಮ ಗರಿ ಸದಾ ಭಾವಯಾಮಿ ರಘುರಾಮಂ ವಿಗತಾಗಭಿಷೇಕಮದ ವಿಪಿನಗತ ಮಾರ್ಯವಾಚ ಸಹಿತ ಸೀತಾ ಸೌಮಿತ್ರಿ ಶಾಂತತಮ ಶೀಲೋ ಗುಗನಿಲಯ ಗತೋಚಿತ ಚೂಟಾಗತ ಭರತ ದತ್ತ ಗುಹನಿಲಯ ಗತೋಚಿತ ಕೂಟಾಗತ ಭರತ ದತ್ತ ಮಹಿತರತಮಯ ಪಾದುಕ ಮದನ ಸುಂದರಾಗೌ ನಿಸಮಿಗೌ ಸುಜನಮಿತ ದಾಶಾಸ್ಯ ಹೃತ ಜನಕ ಜಾನೇಷಣಂ ಅನಗ ಪಂಪಾತೀರ ಸಂಗತಾಂಜನಾಯ ನಭೋ ಬಡ್ಡಿಯು ತನುಜ ಸಖ್ಯ ಕರವಾಲಿ ತನುದಳನ ನೀಶಂ ಪಾ ಮಗರಿ ಸಾನಿದ ಸರಿ ಮಗರಿ ಸ ರೇ ಮ ಪ ಮ ನಿಧ ಸ ಸ ನಿಧ ಪ ಪ ಮ ಗರಿ ಸ ನಿಧ ಸರಿ ಮ ಪ ನಿಧ ಮ ಪದ ಸ ಗರಿ ಸದಾ ರಿ ಸದಾ ಸದಾ ಗರಿ ನಿಧ ಮ ಗರಿ ಸದಾ ಭಾವಯಾಮಿ ರಘುರಾಮಂ ವಾನರೋದೋತ್ತಮ ಸಹಿತ ವಾಯುಸೂನು ಕರಾರ್ಪಿತ ವಾನರೋತ್ತಮ ಸಹಿತ ವಾಯುಸೂನು ಕರಾರ್ಪಿತ ಭಾನುಶತ
ಭಾಸ್ವರ ಭವ್ಯರತ್ನಾಂಗುಲೀಯ ಭಾನುಶತ ಭಾಸ್ವರ ಭವ್ಯರತ್ನಾಂಗುಲೀಯ ತೇನ ಪುನರಾನೀತ ನ್ಯೂನಚೂಡಮಣಿ ದರ್ಶನ ಶ್ರೀನಿಧಿಯು ಉದದಿರಶ್ರಿತ ವಿಭೀಷಣ ನೀಳಿತೋ ಗಾ ಮಗರಿ ಸದ ಸಾರಿ ಗಮ ಪಾದ ಪ ಸಾನಿದ ಪ ಮಗರಿ ಗಮ ಪ ಮಾಪ ಗಮರಿ ಗ ಸಾರಿ ಗ ಮ ಪ ಮ ಪದ ಪ ಗರಿ ಸರ ರಿ ಸರ ಸರ ಗರಿ ನಿ ರ ಮಗರಿ ಸರ ಭಾವಯಾಮಿ ರಘುರಾಮ ಕಲಿತವರ ಸೇತು ಬಂದ ಕಲಿತವರ ಸೇತು ಬಂದ ಕಿಲನಿ ಸೀಮ ಪಿಶಿತಾಶನ ದಲನ ಮುರುದಶ ಕಂಠ ವಿಧಾರಂ ಅತಿಧೀರಂ ದಲನಿ ಮರುದಶ ಕಂಠ ವಿಧಾರಂ ಅತಿಧೀರಂ ಜ್ವಲಭೂತ ಜನಕಸುತ ಸಹಿತಯಾನ ಸಾಕೆತೋ ವಿಲಸಿತ ಪಟ್ಟಾಭಿಷೇಕಂ ವಿಶ್ವಪಾಲಂ ಪದ್ಮನಾಭಂ ವಿಲಸಿತ ಪಟ್ಟಾಭಿಷೇಕಂ ವಿಶ್ವಪಾಲಂ ಪದ್ಮನಾಭಂ ರೇಮ ರೇಮ ಪ ನೀ ಪ ಮ ಪ ನೀ ಸಾ ರಿ ಸ ನಿ ಪ ಪ ಮ ಮ ರಿ ಸ ರೇ ಪ ಮ ರಿ ಸ ನಿ ಸ ರಿ ಮ ಪ ದ ಪ ಸಾ ನಿ ರ ಪ ದ ಪ ಮ ಗ ರಿ ಸರಿ ಮ ಗ ರಿ ಸ ರಿ ಗ ದ ಪ ಗ ರಿ ಸ ರಿ ಗ ಪ ದ ಸ ರಿ ಸ ರ ಪ ದ ಪ ಗ ರಿ ಸ ನಿ ಸ ಮ ಗ ಮ ನಿ ದ ನಿ ಪ ದ ನಿ ಸ ಗ ರಿ ಸ ರ ರಿ ಸ ರ ಸ ರ ಗ ರಿ ನಿ ರ ಮ ಗ ರಿ ಸ ದ ಭಾವಯಾಮಿ ರಘುರಾಮೋ ಭವ್ಯ ಸುಗುಣಾರಾಮಂ ಭಾವಯಾಮಿ ರಘುರಾಮಂ. ಮಹಾಭಾರತ ರಾಮಾಯಣದಷ್ಟೇ ಪ್ರಸಿದ್ಧವಾದದ್ದು, ರಾಮಾಯಣಕ್ಕಿಂತ ಗುಣಗಾತ್ರಗಳಲ್ಲಿ ದೊಡ್ಡದೂ ಆದದ್ದು. ಆದರೆ ಒಂದು ದುರ್ದೈವ ಏನೆಂದರೆ, ನಮ್ಮ ದೇಶ ರಾಮಾಯಣದಿಂದ ಪ್ರೇರಣೆ ಪಡೆದಷ್ಟು ಮಹಾಭಾರತದಿಂದ ಪಡೆದಿಲ್ಲ. ಎಲ್ಲೆಲ್ಲಿ ನೋಡಿದರೂ ರಾಮ ಮಂದಿರಗಳಿರುವಂತೆ ಭಾರತ ಮಂದಿರಗಳಿಲ್ಲ. ಅಷ್ಟು ನೋಡಿದ್ರೆ ಕೃಷ್ಣ ದೇವಸ್ಥಾನಗಳು ಸ್ವಲ್ಪ ವಿರಳವೇ ಅಂತ ಅನ್ಬೇಕು ದಕ್ಷಿಣ ಭಾರತದಲ್ಲಿ. ನಮ್ಮಲ್ಲಿ ರಾಮಭಕ್ತರಿದ್ದಷ್ಟು ಪಾಂಡವ ಭಕ್ತರು ಇಲ್ಲ. ಆದರೆ ನೋಡಿ, ಕನ್ನಡದಲ್ಲಿ ಆರಂಭವಾದದ್ದೇ ಮಹಾಭಾರತ ಇತ್ಯಾದಿಗಳನ್ನೆಲ್ಲ ಬರೆದುಕೊಂಡು. ಆಂಧ್ರದಲ್ಲಿ ಆದರೂ ಅಷ್ಟೇ ಮಹಾಭಾರತ. ಮಲಯಾಳದಲ್ಲಿ ನೋಡಿ ಎಳುತ್ತಚ್ಚಾನ್ ಮಹಾಭಾರತ. ಆದರೆ ಇಷ್ಟಾಗಿ ಕೂಡ ಜನಕ್ಕೆ ರಾಮ ಲಕ್ಷ್ಮಣ ಸೀತೆ ಇವರ ಆರಾಧ್ಯರಾದಂತೆ ಮಹಾಭಾರತ ಮತ್ತು ಅದರ ದಂಡನೀತಿ ಇವೆಲ್ಲ ಪರಿಣಾಮಕಾರಿಯಾಗಿ ಬರಲಿಲ್ಲ. ಈ ಹೊತ್ತಿಗೂ ಭಾರತ ಭಯೋತ್ಪಾದನೆಯೂ ಸೇರಿದಂತೆ ಅನೇಕ ಕಷ್ಟಗಳನ್ನು ಎದುರಿಸೋದ್ರೊಳಗೆ ಒಂದು ಮುಖ್ಯ ತತ್ವ ಏನಿದೆ ಅಂದರೆ, ಮಹಾಭಾರತಕ್ಕೆ ಇವರು ಅಷ್ಟಾಗಿ ಬೆಲೆ ಕೊಡದೇ ಇದ್ದದ್ದೇ ಅಂತ. ರಾಮಾಯಣ ಎಷ್ಟೇ ಆಗಲಿ ಫ್ಯಾಮಿಲಿ ಅಫೇರು, ನಮ್ಮ ಜನ ಎಷ್ಟಾಗಲಿ ನಾನುಂಟು ನನ್ನ ಸಂಸಾರ ಉಂಟು ಅಂತ ಅಲ್ಲಿಗೆ ಮುಗಿಯಿತು ಅಂತ. ಆದರೆ ರಾಮಾಯಣದಕ್ಕಿಂತ ಮಿಗಿಲಾಗಿ ಮಹಾಭಾರತ ಸಮಗ್ರವಾದ ಜಗತ್ತಿನ, ಸಮಾಜದ, ರಾಷ್ಟ್ರದ ವ್ಯಾಪ್ತಿಯನ್ನು, ರಾಷ್ಟ್ರದ ಒಂದು ಹಿತವನ್ನು ಒಳಗೊಂಡದ್ದು. ಆ ದೃಷ್ಟಿಯಿಂದ ನೋಡಿದ್ರೆ ಮಹಾಭಾರತವನ್ನು ನಾವು ಆಧರಿಸಬೇಕಾದ ರೀತಿಯಲ್ಲಿ ಆಧರಿಸಲಿಲ್ಲ ಅನಿಸುತ್ತೆ. ದಿಟವೇ ನಮ್ಮ ಕವಿಗಳು ಎಷ್ಟೋ ಜನ ಮಾಡಿದ್ದಾರೆ. ಆದರೆ ಮಹಾಕವಿಯಾದ ಕಾಳಿದಾಸನೇ ಒಬ್ಬ ಕಲ್ಪ್ರಿಟ್ ಆಗಿಬಿಟ್ಟಿದ್ದಾನೆ. ರಾಮಾಯಣವನ್ನು ತೆಗೆದುಕೊಂಡು ರಘುವಂಶದಂಥ ಒಂದು ಮಹಾಕಾವ್ಯ ಬರೆದಂತೆ ಮಹಾಭಾರತದ ಮುಖ್ಯ ಪ್ರಸಂಗವನ್ನು ತೆಗೆದುಕೊಂಡು ಒಂದು ಮಹಾಕಾವ್ಯ ಬರೆಯೋಕ್ಕೆ ಏನಾಗಿತ್ತು ದಾಡಿ ಅಂತ ಅನಿಸುತ್ತೆ ನನಗೆ ಎಷ್ಟೋ ಬಾರಿ. ಒಂದು ಉಪಾಖ್ಯಾನವನ್ನು ತೆಗೆದುಕೊಂಡ್ಬಿಟ್ಟು ಬರೆದ, ನಾನು ಬರೆದಿದ್ದೀನಿ ಶಾಕುಂತಲ ಅಂತ. ಇನ್ನು ಭಾರವಿ ಮಾಘ ಬರೆದಿರುವಂಥದ್ದು ಮಹಾಭಾರತದ ಸತ್ವವೇ ಅಲ್ಲಿ ಇಲ್ಲ. ಅದು ಹೇಗಿರುತ್ತೆ ಅಂದರೆ ಕಲಗಚ್ಚು ಕುಡ್ದಂಗೆ ಇರುತ್ತೆ ಅಂತ ಅನ್ಬೇಕಷ್ಟೇ. ಸತ್ವವನ್ನು ಬಿಟ್ಟು ಪೊಗಸೆ ತುಂಬ
ಹಾಲು ಕೀರು ಕುಡಿಯೋದಕ್ಕೆ ಬದಲಾಗಿ ಆ ಮೊಣಕೈಯಿಂದ ತೊಟ್ಟಿಕ್ಕುವ ನೀರಿಗೆ ನೆಕ್ಕುವಂಥ ಸ್ಥಿತಿ ಅವರು ಮಾಡಿರತಕ್ಕಂಥದ್ದು. ಅವರ ಪಾಂಡಿತ್ಯ ದೊಡ್ಡದು, ಕಲ್ಪನಾಶಕ್ತಿ ದೊಡ್ಡದಾದರೂ ಮಹಾಭಾರತದ ಮೌಲ್ಯ ಘನಿಷ್ಠವಾಗಿ ಬರಲಿಲ್ಲ. ಒಬ್ಬ ಕುಮಾರವ್ಯಾಸ, ಒಬ್ಬ ತಿಕ್ಕನ, ಒಬ್ಬ ವಿಲ್ಲಿಪುತ್ತೂರ ಹೀಗಿದ್ದಾರೆ. ಹೀಗಾಗಿ ಗೇಯದಲ್ಲಿ ಕೂಡ ಹಾಡಿನಲ್ಲೂ ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ ಬಂದಷ್ಟು ಪಾಂಡವರ ಬಗ್ಗೆನೋ ಮಹಾಭಾರತದ ಕರ್ತೃಗಳಾದ ವ್ಯಾಸರ ಬಗ್ಗೆನೋ ಏನೂ ಬರಲಿಲ್ಲ. ಇದು ನೋಡಿದಾಗಲೆಲ್ಲ ನನಗೆ ಬೇಸರವಾಗ್ತಾ ಇತ್ತು. ನಾನು ಮಹಾಭಾರತದ ಭಕ್ತ ಮೊದಲಿಂದಲೂ ಕೂಡ. ರಾಮಾಯಣ ಓದುವಾಗ ರಾಮಾಯಣ ದೊಡ್ಡದು, ಮಹಾಭಾರತ ಓದುವಾಗಲೂ ದೊಡ್ಡದು, ಆಚೆಗೆ ಬಂದ ಮೇಲೂ ನನ್ನ ಪಾಲಕ್ಕೆ ದೊಡ್ಡದು. ಯಾರು ರಾಮಭಕ್ತರಿದ್ದರೆ ದಯಮಾಡಿ ಅನ್ಯಥಾ ತಿಳಿಯಬಾರ್ದು. ನನ್ನ ಈ ಮಹಾಭಾರತ ಪ್ರೀತಿ ರಾಮಾಯಣದ ಬಗ್ಗೆ ವೈರವಲ್ಲ. ನಮ್ಮ ಜನ ಹೀಗಾದ್ರಲ್ಲ ಅಂತ ಆ ಗ್ರಂಥಗಳಲ್ಲೇನೂ ದೋಷವಿಲ್ಲ, ನಮ್ಮವ್ರು ರಿಲೇಟ್ ಮಾಡ್ಕೊಂಡಿದ್ದು ಸರಿಯಾಗಲಿಲ್ವಲ್ಲ ಅಂತ ಅನ್ನುವುದಷ್ಟೇ. ಹೀಗಾಗಿ ಸುಮಾರು 25 ವರ್ಷಗಳ ಕೆಳಗೆ, 28 ವರ್ಷಗಳ ಕೆಳಗೇನೆ ಮಹಾಭಾರತ ರಾಗಮಾಲಿಕೆ ಅಂತ ರಚನೆ ಮಾಡಿದ್ದು. ಅದಕ್ಕೆ ನನ್ನ ಗುರುಗಳು ಜೀವ ಕೊಟ್ಟದ್ದು. ಅದರಿಂದ ಅದು ಧ್ವನಿಮುದ್ರಿಕೆಯೂ ಆಯಿತು. ಮಹಾಭಾರತ ರಾಗಮಾಲಿಕೆ ಆದಿತಾಳದಲ್ಲಿದೆ. ಈ ರಾಮಾಯಣ ರಾಗಮಾಲಿಕೆ ರೂಪಕ ತಾಳದಲ್ಲಿದೆ. ಅದರ ಸ್ಥಾಯಿ ರಸಕ್ಕೆ ತಕ್ಕಂತೆ ಮಹಾಭಾರತ ಶಾಂತರಸ ಪ್ರಧಾನವಾದದ್ದು, ಸರ್ವರಸ ಕ್ಷಮತ್ವ ಅಲ್ಲಿದೆ. ಆದಿತಾಳವು ಹಾಗೆ ರೀತಿಗೌಳದಲ್ಲಿ ಆರಂಭವಾಗುತ್ತದೆ. 6 ಚರಣಗಳಲ್ಲಿ 18 ಪರ್ವಗಳ ಕಥೆ ಇದೆ. ಯಾಕೆಂದರೆ ಸಾಮಾನ್ಯ ಪಟ್ಟಾಭಿಷೇಕಾಂತ್ಯ ಮಾಡ್ತೀವಿ, ಕುಮಾರವ್ಯಾಸನಾಗಲಿ ಪಂಪನಾಗಲಿ ಪಟ್ಟಾಭಿಷೇಕಕ್ಕೆ ಮುಗಿಸ್ತಾರೆ. ಅದು ಮಹಾಭಾರತ ಅಲ್ಲ, ಸ್ವರ್ಗಾರೋಹಣದವರೆಗೂ ಬರಬೇಕು, ಸಮಗ್ರತೆ ಆಗಲೇ. ಈಗ ಕೇಳಿದಂಥ ರಾಮಾಯಣದಲ್ಲಿ ಆದರೂ ಉತ್ತರಕಾಂಡ ಇಲ್ಲ. ಆ ಲೋಕೋತ್ತರವಾಗಿ ಉತ್ತರಕಾಂಡವು ಬಂದು ರಾಮ ಮತ್ತೆ ಪರಂಧಾಮ ಸೇರಬೇಕು ಮಹಾಪ್ರಸ್ಥಾನ ಮಾಡಿ, ಆಗಲೇ ಸಮಗ್ರತೆ ಇರಲಿ. ಮಹಾಭಾರತ ರಾಗಮಾಲಿಕೆ ಆ ಥರ ಮಾಡಿದಂಥ ಸಂಸ್ಕೃತ ರಚನೆ. ಆರಂಭವಾಗತಕ್ಕಂಥದ್ದು ರೀತಿಗೌಳದಲ್ಲಿ ಪ್ರಸಿದ್ಧವಾದ ರಕ್ತಿರಾಗ, ಆಮೇಲೆ ಭೈರವಿ, ಆ ಬಳಿಕ ಬಿಲಹರಿ, ಯುದ್ಧ ಪಂಚಕಗಳಿಗೆ ಅಠಾಣ ಬರುತ್ತೆ, ಮತ್ತು ಸ್ತ್ರೀ ಪರ್ವ, ಅನುಶಾಸನ ಪರ್ವ, ಆಶ್ರಮವಾಸಿಕ ಪರ್ವ, ಇವೆಲ್ಲ ಗೋಳು, ಅದಕ್ಕೆ ತಕ್ಕಂತೆ ಶುಭಪಂಥ ವರಾಳಿ ಬರುತ್ತೆ. ಕಡೆಯಲ್ಲಿ ಮಾಂಗಲಿಕವಾಗಿ ಪರಮಾತ್ಮನ ನಿರ್ಯಾಣ, ಪಾಂಡವರ ಮಹಾಪ್ರಸ್ಥಾನ, ಸ್ವರ್ಗಾರೋಹಣ ಅವೆಲ್ಲ ಸುರಟಿ ರಾಗದಲ್ಲಿ ಬರುತ್ತೆ. ಹೀಗೆ 6 3 18 ಪರ್ವಕ್ಕೆ 6 ರಾಗದಲ್ಲಿ ಇರುವಂಥದ್ದು. ಇದು ಹಾಗೆ ಮುಕುಟ ಸ್ವರ ಮತ್ತು ವಿಲೋಮ ಕ್ರಮದ ಸ್ವರ ಅವೆಲ್ಲ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಏನೆಂದರೆ ಈ ಸಂದರ್ಭದಲ್ಲಿ ಒಂದು ಹೇಳಬೇಕು, ಕೆಲವರು ಕೇಳ್ತಾ ಇದ್ರು, ಇದನ್ನು ಬೇರೆಯವರು ಯಾರು ಹಾಡ್ತಾ ಇಲ್ವಲ್ಲ, ನಿಮ್ಮ ರಚನೆಗಳು ನಾಗವಲ್ಲಿಯವರು ಚೆನ್ನಾಗಿ ಹಾಡ್ತಾ ಇದ್ದಾರೆ, ಎಲ್ಲಿ ಕೇಳಿಸ್ತಾ ಇಲ್ವಲ್ಲ ಅಂತ. ನಮ್ಮ ಸಂಗೀತಗಾರರಿಗೆ ಒಬ್ಬರು ಯಾರಾದರೂ ಹಾಡಿದು ಬಿಟ್ಟರೆ ನಾವು ಅದನ್ನು ಹಾಡಬಾರ್ದು ಅಂತ ಒಂದು ಮೈಲಿಗೆ ಇದೆ. ಅದೇ ನಾನು ಸತ್ತು ಒಂದು 100 ವರ್ಷ ಆದಮೇಲೆ ಎಲ್ಲರೂ ಹಾಡ್ಬೋದೋ ಏನೋ ಗೊತ್ತಿಲ್ಲ. ಪ್ರತ್ಯಕ್ಷೇತ ಕವೌ ಲೋಕ ಸಾವಜ್ಞ ಸುಮಹತ್ಯಪಿ ಅಂತ ಗೀತಸೂಕ್ತಿ ರತಿಕ್ರಾಂತೆ, ಸತ್ತ ಮೇಲೆ ದೊಡ್ಡವರು ಅಂತ ಕೊಂಡಾಡ್ತಾರೆ. ಬೇರೆ ದೇಶದಲ್ಲಿದ್ದರೆ ನಮ್ಮವರು ಅಂತ ಹೆಮ್ಮೆ ಪಡ್ತಾರೆ, ಕಣ್ಣೆದುರಿಗಿದ್ದರೆ ಇಲ್ಲ ಅಂತ. ಮತ್ತು ಇನ್ನೂ ಒಂದು ಕಾರಣ ಇರ್ಬೋದು, ನಾಗವಲ್ಲಿಯವರು ನನ್ನ ತಿಲ್ಲಾನವನ್ನಾಗಲಿ ಮತ್ತೊಂದಾಗಲಿ ಹಾಡಿದ ಮೇಲೆ ಆ ರೀತಿಯಲ್ಲಿ ಎಷ್ಟೋ ಜನ ಸಂಗೀತಗಾರರಿಗೆ ಹಾಡಬೇಕು ಅಂತ ಆಸೆಯಾದರೂ ಹಾಡೋಕ್ಕೆ ಶಕ್ತಿ ಇಲ್ಲ. ಆ ಕಾರಣ ನಾವು ಹಾಡಿ ಕಂಪ್ಯಾರಿಸನ್ಗೆ ಒಳಗಾಗಿ ಕಡಿಮೆ ಅಂತ ಅನಿಸ್ಕೊಳ್ಳೋದು ಯಾಕೆ ಅಂತ ಅದೂ ಇರಬಹುದು, ಏನೋ ಹಿಡನ್ ಎಜೆಂಡಾ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇಲ್ಲ ಅಷ್ಟೇ, ಇನ್ನೇನು ಬೇರೆ ಕಾರಣವಲ್ಲ. ಈಗ ಮಹಾಭಾರತದ ರಾಗಮಾಲಿಕೆಯನ್ನು ಕೇಳೋಣ. ಪಂಚಮ ವೇದಂ ವಿಶ್ವವಿಚಾರಂ, ಪಂಚಮ ವೇದಂ ವಿಶ್ವವಿಚಾರಂ, ಭಾರತಮಾಶ್ರಯ ಭಾರತ ಸಾರಂ, ಪಂಚಮ ವೇದಂ ವಿಶ್ವವಿಚಾರಂ, ಭಾರತಮಾಶ್ರಯ ಭಾರತ ಸಾರಂ, ಪಂಚಮ ವೇದಂ ವಿಶ್ವವಿಚಾರಂ. ಶುಕತಾತೋಕ್ತಿಂ ಗಜಮುಖಲಿಖಿತಂ, ಮುರಳೀಧರ ದಿವ್ಯ ಕಥಾ ಕಲಿತಂ, ಕೌರವ ಪಾಂಡವ ಜನನಂ ವಿರಸಂ, ಕೌರವ ಪಾಂಡವ ಜನನಂ ವಿರಸಂ, ಪಾಂಚಾಲಿ ಪರಿಣಯಮತಿ ಸರಸಂ, ಪಾಂಚಾಲಿ ಪರಿಣಯಮತಿ ಸರಸಂ.
సం పామగమ మాగరిస నిసగరిస నిసగమగమ పామగమ మాగరిస నిసగరిస నిసగమగమ మని నిస నిసగమగమగరిస నిసా నిదమ్మ గమని నిస పంచమ వేదం విశ్వవిచారం భారతమాశ్రయ భారత సారం రూపసూయాతే కపట ద్యూతే సాధ్వి సంకట వికట గత్యో రూపసూయాంతే కపట ద్యూతే సాధ్వి సంకట వికట గత్యో విపినాజ్ఞాత నివాస నియమో విద్వేషానల విపుల కృత్యో విపినాజ్ఞాత నివాస నియమో విద్వేషానల విపుల కృత్యో రే గరి సని స రే గమ పద పమ పదని పదని స పదని స రే గరి సని స రే గమ పద పమ పదని పదని స పదని స రే గరి మని ని స ని స గమ గమ గరి స ని స ని దమ గమ ని ని స పంచమ వేదం విశ్వవిచారం భారతమాశ్రయ భారత సారం పాశుపతాత్యం పాశుపతాత్యం కీచకలూప్త్యం కేశవదౌత్యం నిష్కలకృత్యం నరాయ సమరే గీతోక్త్యం నరాయ సమరే గీతోక్త్యం దురిత వినాశే కృతయుక్త్యం దురిత వినాశే కృతయుక్త్యో సాని దప మగరి సరి గప దప మగరి సరి గప సాని దప మగరి సరి గప దప మగరి సరి గప రే గరి సని స రే గమ పద పమ పదని పదని స పదని సరి గరి మని ని స ని స గమ గమ గరి స ని స ని దమ గమ ని ని స పంచమ వేదం విశ్వవిచారం భారతమాశ్రయ భారత సారం భీష్మద్రోణ కర్ణశల్య గ్రీష్మాద్యం సంగ్రామ ముఖే భీష్మద్రోణ కర్ణశల్య గ్రీష్మాద్యం సంగ్రామ ముఖే దుశ్శాసన దుర్యోధన దమనో దుశీల దగన పుణ్యముఖే దుశ్శాసన దుర్యోధన దమనో దుశీల దలన పుణ్యముఖే మపద పదా దిశ నిసద పద నీద నిస నిజ రిస ప మపద పసా దిశ నిసద పద నీద నిస నిజ రిస ప మని నిస నిస గమ గమ గరిస నిస నిద మ గమ ని నిస పంచమ వేదం విశ్వవిచారం
ಭಾರತ ಮಾಶ್ರಯ ಭಾರತ ಸಾರೋ. ಗುರುಸುತ ಪಾಕಂ ವನಿತಾ ಶೋಕಂ ಸುರನಟನೀಕೃತ ಶಾಂತಿ ಸುವಾಕಂ. ಗುರುಸುತ ಪಾಕಂ ವನಿತಾ ಶೋಕಂ ಸುರನಟನೀಕೃತ ಶಾಂತಿ ಸುವಾಕಂ. ಅನುಶಾಸನ ಮಥ ಸೈಂಧವದ ಮನೋ. ಅನುಶಾಸನ ಮಥ ಸೈಂಧವದ ಮನೋ. ವನಗತಾಂಬಿಕಾ ಸುತದನೋ. ವನಗತಾಂಬಿಕಾ ಸುತದನೋ. ಸರಿಗಾರಿಸ ನಿಸರಿಸನಿ ದಾನಿ ಸಾರಿ ಗಾರಿ ಮಗರಿಸ. ಸರಿಗಾರಿಸ ನಿಸರಿಸನಿ ದಾನಿ ಸಾರಿ ಗಾರಿ ಮಗರಿಸ. ಮನಿ ನಿಸ ನಿಸ ಗಮ ಗಮ ಗರಿಸ ನಿಸ ನಿದ ಮಗ ಮನಿ ನಿಸ ಪಂಚಮ ವೇದಂ ವಿಶ್ವವಿಚಾರಂ. ಭಾರತಮಾಶ್ರಯ ಭಾರತ ಸಾರೋ. ಯಾದವ ಕದನೋ ಮಾಧವ ದಮನೋ. ಕೇದಿತ ಪಾಂಡವ ಪ್ರಸ್ಥಾನೋ. ಯಾದವ ಕದನೋ ಮಾಧವ ದಮನೋ. ಕೇದಿತ ಪಾಂಡವ ಪ್ರಸ್ಥಾನೋ. ಸ್ವರ್ಗಾರೋಹಣ ಪರಮ ವಿಲಸನೋ. ಸ್ವರ್ಗಾರೋಹಣ ಪರಮ ವಿಲಸನೋ. ಭರ್ಗೋ ದೇವ ಸ್ವಸ್ಥಾನೋ. ಭರ್ಗೋ ದೇವ ಸ್ವಸ್ಥಾನೋ. ಸಾನಿದ ಪ ಮಗ ಪಮರಿ ಮಗರೇ ಮಮ ಪ ನಿದ ಪ ಸಾನಿದ ಪ ಮಗ ಪಮರಿ ಮಗರೇ ಮಮ ಪ ನಿದ ಪ. ಸರಿಗಾರಿ ಸಾನಿ ಸರಿ ಸನಿ ದಾನಿ ಸಾರಿ ಗಾರಿ ಮಗರಿ ಸಾ. ಸರಿಗಾರಿ ಸ ನಿ ಸರಿ ಸನಿ ದಾನಿ ಸಾರಿ ಗಾರಿ ಮಗರಿ ಸಾ. ಮಬದವ ಸಾರಿ ಸನಿ ಸದಾ ಪದ ನೀ ಧನಿ ಸ ನಿ ಸರಿ ಸ ಪ. ಮಬದವ ಸಾರಿ ಸನಿ ಸದಾ ಪದ ನೀ ಧನಿ ಸ ನಿ ಸರಿ ಸ ಪ. ಸಾ ಸಾನಿ ದಪ ಮಗರಿ ಸರಿ ಗ ಪ. ದಪ ಮಗರಿ ಸರಿ ಗ ಪದ ಸಾ. ಸಾನಿ ದಪ ಮಗರಿ ಸರಿ ಗ ಪ. ದಪ ಮಗರಿ ಸರಿ ಗ ಪದ ರೇ ಗರಿ ಸನಿ ಸ ರೇ ಗ ಮ ಪದ ಪ ಮ ಪದ ನಿ ಸ ಪದ ನಿ ರಿ ಗರಿ ರೇ ಗರಿ ಸನಿ ಸ ರೇ ಗ ಮ ಪದ ಪ ಮ ಪದ ನಿ ಸ ಪದ ನಿ ರಿ ಗರಿ ಮನಿ ನಿ ಸ ನಿ ಸ ಗ ಮ ಗರಿ ಸ ನಿ ಸ ನಿ ದ ಮ ಗ ಮ ನಿ ನಿ ಸ ಪಂಚಮ ವೇದಂ ವಿಶ್ವವಿಚಾರಂ. ಭಾರತಮಾಶ್ರಯ ಭಾರತ ಸಾರೋ. ಈ ಒಂದು ಮಹಾಭಾರತ ರಾಗಮಾಲಿಕೆಯನ್ನು ನೃತ್ಯಪಟು ಶ್ರೀಯುತ ಶ್ರೀಧರ್ ಹಾಗೂ ಅವರ ಶ್ರೀಮತಿ ಅನುರಾಧ ಶ್ರೀಧರ್ ಅವರು ತುಂಬ ವ್ಯಾಪಕವಾದ ರೀತಿಯಲ್ಲಿ ನೃತ್ಯ ಮಾಡುತ್ತಾ ನೂರಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಮಹಾಭಾರತದ ಸ್ಫೂರ್ತಿಯನ್ನು ಹರಡ್ತಾ ಇದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಇನ್ನು ನಾವು ಈ ತರಹದ ಎರಡು ಪ್ರಸಿದ್ಧವಾದ ರಚನೆ ಯಾವುದಿದೆ, ರಾಗಮಾಲಿಕೆಯ ಸ್ಟ್ರಕ್ಚರ್, ಅದಕ್ಕೆ ಬದ್ಧವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ರಾಗಮಾಲಿಕೆಯನ್ನು ನೋಡಿ ಆಯಿತು. ಆಮೇಲೆ ಹರಿದಾಸರ ಕೃತಿಗಳಲ್ಲಿ ಹೇಗೆ ರಾಗಮಾಲಿಕೆ ಬಳಕೆ ಆಗುತ್ತೆ ಅನ್ನುವುದರ ಎರಡು ದೃಷ್ಟಾಂತಗಳನ್ನು ನಾವು ನೋಡ್ಬೋದು. ಒಂದು ಕನಕದಾಸರದು, ಮತ್ತೊಂದು ಪುರಂದರದಾಸರದು. ಕನಕದಾಸರ ಒಂದು ಪ್ರಸಿದ್ಧವಾದ ರಚನೆ
ಇಷ್ಟು ದಿನ ವೈಕುಂಠ ಇಷ್ಟು ದೂರ ಎನ್ನುತ್ತಿದ್ದೆ, ದೃಷ್ಟಿ ಇಟ್ಟು ನೋಡಿದೆನ ರಂಗಶಾಹಿ ತ್ರಿಶ್ರಗತಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಕನಕದಾಸರದೆ, ಕ್ಷಮಿಸಬೇಕು, ಎರಡೂ ಕನಕದಾಸರದೆ ಬಾರೋ ಕೃಷ್ಣಯ್ಯ ಮುಂದೆ ತೆಗೆದುಕೊಳ್ತಾ ಇದ್ದೀವಿ. ಇಷ್ಟು ದಿನ ವೈಕುಂಠ ತ್ರಿಶ್ರಗತಿಯಲ್ಲಿದ್ದರೆ ಅದು ಆದಿತಾಳದಲ್ಲಿರ್ತಕ್ಕಂಥದ್ದು, ಚತುರಶ್ರಗತಿಯಲ್ಲಿದೆ. ಮೊದಲಿಗೆ ತೆಗೆದುಕೊಳ್ಳುವ ಈ ಒಂದು ಕೃತಿ ಸಿಂಧು ಭೈರವಿ ರಾಗ, ಅದರಿಂದ ಪಲ್ಲವಿ ಮತ್ತು ಮೊದಲನೇ ಚರಣ, ಆ ಬಳಿಕ ಶಿವರಂಜನಿಗೆ ಬಂದು ಮತ್ತು ಕೊನೆಯಲ್ಲಿ ಮುಗಿಯುವಂಥದ್ದು ಬೃಂದಾವನಿಯಲ್ಲಿ. ಸಾಮಾನ್ಯವಾಗಿ ಹರಿದಾಸರ ಕೃತಿಗಳಲ್ಲಿ ಹೆಚ್ಚಾಗಿ 3 ಚರಣಗಳಿರುತ್ತವೆ, ಪಲ್ಲವಿ ಸೇರಿದಂತೆ 3 ಚರಣಗಳು. ಬೇಕಾದಷ್ಟು ಚರಣಗಳು ಕೂಡ ಇರುವಂಥದ್ದು ಉಂಟು. ಕೆಲವೊಮ್ಮೆ 2 ಚರಣಗಳು ವಿರಳವಾಗಿ ಇರುವಂಥದ್ದಿದೆ, ಅಥವಾ ಗಾಯಕರೇ ಕೆಲವೊಮ್ಮೆ ಮಧ್ಯಮ ಚರಣವನ್ನು ಲೋಪ ಮಾಡಿಕೊಂಡು ಆದಿ ಅಂತ್ಯ ಇಟ್ಕೊಂಡು ಬಿಡ್ತಾರೆ. ಆದರೆ ಇಲ್ಲಿ 3 ಚರಣಗಳನ್ನು ಹಾಗೆ ನೋಡಿರುವಂಥದ್ದು. ಈ ರಾಗಗಳೆಲ್ಲದರ ಪರಿಚಯ ಈಗ ಮೊದಲೇ ಆಗಿದ್ದರಿಂದ ಗಮನಿಸಬೇಕಿಲ್ಲ. ಆದರೆ ಒಂದು ರಾಗದಿಂದ ಮತ್ತೊಂದು ರಾಗಕ್ಕೆ ನುಸುಳುವ ಪರಿಯನ್ನು ನೋಡಬೇಕು. ಇಲ್ಲಿ 3 ರಾಗಗಳು ಕೂಡ ಹಿಂದೂಸ್ತಾನಿ ಶೈಲಿಯ ಒಂದು ವಿನಿಕಿಗೆ ಹೆಚ್ಚು ಒಗ್ಗಿ ಬಂದಂಥದ್ದು. ಕಂಪಿತ ಗಮಕಗಳಿಗಿಂತ ಜಾರು ಗಮಕಗಳಿಗೆ ಮತ್ತು ಹೆಚ್ಚಿನ ಓಡಾಟಗಳಿಗೆ ಅವಕಾಶ ಇರತಕ್ಕಂಥದ್ದು ಗೊತ್ತಾಗುತ್ತೆ. ಅದು ನೋಡಿದಾಗ ನಿಮಗೆ ಈಗಷ್ಟೇ ಕೇಳಿದಂಥ ರಾಮಾಯಣ ಮಹಾಭಾರತ ರಾಗಮಾಲಿಕೆಗಳು ಪ್ರಧಾನವಾಗಿ ಕರ್ನಾಟಕ ಸಂಗೀತದ ರಾಗಗಳೇ ಆಗಿದ್ದವು. ಈಗ ಹೆಚ್ಚು ಹಿಂದೂಸ್ತಾನಿ ಸಂಗೀತದ ವಿನಿಕೆಗೆ ಓಲಿಗೆ ಇರತಕ್ಕಂಥ ಈ ರಾಗಮಾಲಿಕೆಯನ್ನು ಕೇಳಬಹುದು. ಅದು ತ್ರಿಶ್ರಗತಿಯ ಆದಿತಾಳದಲ್ಲಿರತಕ್ಕಂಥದ್ದು. ಎಷ್ಟು ದಿನ ವೈಕುಂಠ ಎಷ್ಟು ದೂರವೆನ್ನುತ್ತಿದ್ದೆ, ದೃಷ್ಟಿಯಿಂದ ನೋಡಿದೆನ ರಂಗಶಾಹಿ ಶ್ರೀರಂಗಶಾಹಿ. ಎಷ್ಟು ದಿನ ವೈಕುಂಠ ಎಷ್ಟು ದೂರವೆನ್ನುತ್ತಿದ್ದೆ, ದೃಷ್ಟಿಯಿಂದ ನೋಡಿದೆನ ರಂಗಶಾಹಿ ಶ್ರೀರಂಗಶಾಹಿ. ಎಷ್ಟು ದಿನ ವೈಕುಂಠ ಎಷ್ಟು ದೂರವೆನ್ನುತ್ತಿದ್ದೆ, ದೃಷ್ಟಿಯಿಂದ ನೋಡಿದೆನ ರಂಗಶಾಹಿ ಶ್ರೀರಂಗಶಾಹಿ. ವನ ಉಪವನಗಳಿಂದ ಘನ ಸರೋವರಗಳಿಂದ, ವನ ಉಪವನಗಳಿಂದ ಘನ ಸರೋವರಗಳಿಂದ, ಕನಕ ಗೋಪುರಗಳಿಂದ ಶೋಭಿತನೆ ರಂಗಶಾಹಿ. ಆ ವನ ಉಪವನಗಳಿಂದ ಘನ ಸರೋವರಗಳಿಂದ, ಕನಕ ಗೋಪುರಗಳಿಂದ ಶೋಭಿತನೆ ರಂಗಶಾಹಿ ಶ್ರೀರಂಗಶಾಹಿ 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 ಶ್ರೀರಂಗಶಾಹಿ. ರಂಭೆ ಊರ್ವಶಿಯ ಕಂಡೆ, ತುಂಬುರು ನಾರದರ ಕಂಡೆ, ಅಂಬುಜೋದ್ಭವನ ಕಂಡೆ, ಶಂಭರಾರಿಪಿತನೆ ರಂಗಶಾಹಿ. ಆ ರಂಭೆ ಊರ್ವಶಿಯ ಕಂಡೆ, ತುಂಬುರು ನಾರದರ ಕಂಡೆ, ಅಂಬುಜೋದ್ಭವನ ಕಂಡೆ, ಶಂಭರಾರಿಪಿತನೆ ರಂಗಶಾಹಿ ಶ್ರೀರಂಗಶಾಹಿ ರಂಗಶಾಹಿ ಶ್ರೀರಂಗಶಾಹಿ ಶ್ರೀರಂಗಶಾಹಿ ಶ್ರೀರಂಗ
ರಂಗಶಾಯಿ ನಾಗಶಯನನ ಕಂಡೆ ಭೋಗಿ ಭೂಷಣನ ಕಂಡೆ ಭಾಗವತರ ಕಂಡೆ ಕಾಗಿನೆಲೆ ಆದಿಕೇಶವ ನಾಗಶಯನನ ಕಂಡೆ ಭೋಗಿ ಭೂಷಣನ ಕಂಡೆ ಭಾಗವತರ ಕಂಡೆ ಕಾಗಿನೆಲೆ ಆದಿಕೇಶವ ರಂಗಶಾಯಿ ಶ್ರೀರಂಗಶಾಯಿ ರಂಗಶಾಯಿ ಶ್ರೀರಂಗಶಾಯಿ ರಂಗಶಾಯಿ ಶ್ರೀರಂಗಶಾಯಿ ಶ್ರೀರಂಗಶಾಯಿ ಶ್ರೀರಂಗಶಾಯಿ. ಇಲ್ಲಿ ಗಮನಿಸಿರಬಹುದು, ಆ ಮೊದಲಿನ 2 ರಾಗಮಾಲಿಕೆಗಳಲ್ಲಿ ಯಾವ ಸ್ವರಕಲ್ಪನೆ ಬರ್ತಾ ಇತ್ತು, ಚಿಟ್ಟೆ ಸ್ವರಗಳು, ಅದಕ್ಕೆ ಬದಲಾಗಿ ಇಲ್ಲಿ ರಾಗಾಲಾಪ ಬರ್ತಾ ಇದೆ. ತಾನಗಳ ರೂಪದಲ್ಲಿ ಬರ್ತಾ ಇದೆ ರಾಗಾಲಾಪ ಬರ್ತಾ ಇದೆ. ಅಂದರೆ ನಿಮಗೆ ಕಾಂಟ್ರಾಸ್ಟ್, ವ್ಯತ್ಯಾಸ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಮುಕುಟ ಸ್ವರ ಬಂದಂತೆ ಇಲ್ಲಿ ಮುಕ್ತಾಯಗಳ ರೀತಿ ರಾಗದಲ್ಲಿ 3 ಬಾರಿ ಒಂದೇ ರೀತಿಯಾದ ಗಮಕಗಳನ್ನು, ಒಂದೇ ರೀತಿಯಾದ ಪಲಕಗಳನ್ನು ಕೊಡ್ತಕ್ಕಂಥದ್ದು ಗಮನಿಸಿರಬಹುದು. 3 ಬಾರಿ ಅದನ್ನು ಮುಕ್ತಾಯ ಮಾಡುವಂಥದ್ರೊಳಗೆ ಆ ಮುಕುಟ ಸ್ವರಗಳಿಗೆ ಸಂವಾದಿಯಾಗಿ ಹೇಗೆ ಮಾಡುವಂಥದ್ದು ಅಂತ. ಅಂದರೆ ರಚನೆಯನ್ನು ಹೇಗೆ ನಾವೀನ್ಯಕ್ಕೆ ತಂದುಕೊಳ್ಬಹುದು ಅನ್ನೋದನ್ನು ಇದನ್ನೆಲ್ಲ ಗಮನಿಸಿಕೊಂಡಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ನಾವು ಮತ್ತೊಂದು ಕನಕದಾಸರದೇ ಬಹಳ ಪ್ರಸಿದ್ಧ ML ವಸಂತಕುಮಾರಿಯವರು ಸ್ವರ ಸಂಯೋಜನೆ ಮಾಡಿ ತುಂಬ ಜನಪ್ರಿಯ ಮಾಡಿದ್ದು ಬಾರೋ ಕೃಷ್ಣಯ್ಯ, ಅದನ್ನು ಕೇಳಬಹುದು. ಇಲ್ಲಿ ಆರಂಭಕ್ಕೆ ಮಾಂಡ್ ಬರುತ್ತೆ, ಪಲ್ಲವಿ ಮತ್ತು ಮೊದಲನೇ ಚರಣಕ್ಕೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಕಾಪಿ, ಹಿಂದೂಸ್ತಾನಿ ಕಾಪಿ. ಅದಾದ ಬಳಿಕ ನಟಭೈರವಿ. ಆದರೆ ಅದೆಷ್ಟು ಕಷ್ಟ ಆಗಿದೆ ಅಂದರೆ ಈ ಹೊತ್ತು ಕೂಡ ನಾನು ಫೋನ್ ಮಾಡಿ ಮತ್ತೆ ಕೇಳಿಕೊಂಡೆ ಯಾವ ರಾಗ ಅಂತ ನಿಶ್ಚಯ ಮಾಡೋದು ಹೇಳಿ ಅಂತ. ಏಕೆಂದರೆ ಕೆಲವು ಕಡೆ ಮೋಹನದ ಸಂಚಾರಗಳು ಬರ್ತವೆ ಮಾಂಡ್ನಲ್ಲಿ. ಆ ನಟಭೈರವಿಯಲ್ಲಿ ಕೆಲವು ಕಡೆ ಎಲ್ಲಿಯೋ ಪ್ರತಿಮಧ್ಯಮದ ಪ್ರಯೋಗವಾಗಿಬಿಟ್ಟಿದ್ದನು ಅದು ಷಣ್ಮುಖ ಪ್ರಿಯ ಆಯಿತೋ ಏನೋ ಅನ್ನುವಂಥ ರೀತಿಯಲ್ಲಿ ಕಂಡುಬರುತ್ತೆ. ಆ ಕಾಪಿ ಅದು ಯಾವುದರ ಕಾಪಿ ಅನ್ನೋದು ಗೊತ್ತಾಗೋದು ಕಷ್ಟ. ಅದು ಕಾರ್ಬನ್ ಕಾಪಿನಾ, ಜೆರಾಕ್ಸ್ ಕಾಪಿನಾ, ಟ್ರೂ ಕಾಪಿನಾ ಅಂತನ್ನುವಂಥದ್ದು. ಒಟ್ಟಿನಲ್ಲಿ ಈ 3 ರಾಗಗಳನ್ನು ಬೆರೆಸಿ 3 ಲೋಕಗಳ ಸೌಂದರ್ಯವನ್ನೇ ತಂದಿದ್ದಾರೆ ML ವಸಂತಕುಮಾರಿ. ಅಂದರೆ ಅತಿಶಯವಲ್ಲ, ಅದು ಬಹಳ ವಿಚಿತ್ರವಾದ ಪ್ರತಿಭೆ. ಯಾಕೆಂದರೆ ಮಿಶ್ರ ಮಾಡುವಂಥದ್ದು ಅಂದರೆ ಹೀಗೆ ಮಾಡಬೇಕು. ಏನೋ ಗೊತ್ತಾಗ್ತಾ ಇಲ್ಲ, ಅರೆ ಎಲ್ಲ ಅದ್ಭುತವಾಗಿದೆ. ನಕಿಂಚಿದವೇದಿಶಂ ಸುಖಮಹಮಸ್ವಾಪ್ಸುಂ ಅಂತ ಉಪನಿಷತ್ತು ಏನು ಹೇಳುತ್ತೆ, ಚೆನ್ನಾಗಿ ನಿದ್ರೆ ಮಾಡದೆ ನನಗೇನೂ ಗೊತ್ತಾಗಲಿಲ್ಲ ಅಂತ ಆ ಸುಷುಪ್ತಿಯ ಬ್ರಹ್ಮಾನಂದ. ಆ ರೀತಿಯಾದದ್ದು ಉಡುಪಿ ಕೃಷ್ಣನನ್ನು ಕಂಡ ಆ ಕನಕದಾಸರಿಗೆ ಆದಂಥ ಅನುಭವ ಅಷ್ಟು ಸುಂದರವಾದದ್ದು. ಅವರು ಕೃಷ್ಣನನ್ನು ಕರೆಯುವ ಪರಿ. ಇದನ್ನಂತೂ ಪದ್ಮಸುಬ್ರಹ್ಮಣ್ಯಂ ಅವರು ತಮ್ಮ ನೃತ್ಯದ ಮೂಲಕ ಅಜರಾಮರ ಮಾಡಿದ್ದಾರೆ. ತುಂಬ ಜನ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಆದರೆ ಅವರು ಮಾಡುವುದೇ ಒಂದು ವಿಶೇಷ. ಹಾಗೆ ತುಂಬ ಜನ ಬಾರೋ ಕೃಷ್ಣಯ್ಯ ಹಾಡಿದ್ದಾರೆ. ನನಗೆ MLV ಅವರು ಹಾಡಿದ ಮೇಲೆ ನನ್ನ ಗುರುಗಳ ಹಾಡೇ ಬಹಳ ಇಷ್ಟವಾಗಿದ್ದು. ಈಗ ಕೇಳೋಣ ಬಾರೋ ಕೃಷ್ಣಯ್ಯ. ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ
ಬಾರಯ್ಯ ಬಾರೋ ಕೃಷ್ಣಯ್ಯ. ಅಂದುಗೆ ಪಂಕಣ ಕರದಲ್ಲಿ ಕಂಕಣ ಕರದಲ್ಲಿ ಪೊಳಗುರ ಹೊಡೆಯುತ್ತ ಕಿಣಿ 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 ಕಿಣಿರನುದ ಕಂಕಣ ಕರದಲ್ಲಿ ಪೊಳಗುರ ಹೊಡೆಯುತ್ತ ಕಿಣಿ 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 ಕಿಣಿರನುದ ಕಂಕಣ ಕರದಲ್ಲಿ ಪೊಳಗುರ ಹೊಳೆಯುತ್ತ ಕಿಣಿ 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 ಕಿಣಿರನುದ ಪೊಂಗುಳಲು ಬಾರಯ್ಯ ಪೊಂಗುಳಲು ಬಾರಯ್ಯ ಪೊಂಗುಳಲು ಬಾರಯ್ಯ ಬಾರೋ ಕೃಷ್ಣಯ್ಯ ಬಾರೋ ಬಾರೋ ಕೃಷ್ಣಯ್ಯ. ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದ ದಾಸ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಸಲಾಲು ಬಾರಯ್ಯ ಬಾರೋ ಕೃಷ್ಣಯ್ಯ. ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ. ನಿನ್ನ ಭಕ್ತರ ಮನೆಗೀಗ ಬಾರಯ್ಯ. ಇಲ್ಲಿ ರಾಗಗಳ ಒಂದು ರಚನೆಯನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ ಆ ರಾಗಗಳ ವ್ಯಕ್ತೀಕರಣವನ್ನು ಬಹಳ ವಿನೂತನವಾದ ರೀತಿಯಲ್ಲಿ ತೋರಿಸಿದ್ದಾರೆ. ಒಂದಿಷ್ಟು ಮುಚ್ಚು ಮರೆ ಮಾಡಿ ತೋರಿಸ್ತಕ್ಕಂಥದ್ದು, ಆದರೆ ರಂಜನೆಗೆ ಮಾತ್ರ ಕೊರತೆ ಇಲ್ಲದೆ ಇರುವಂಥದ್ದು, ಅದು ಮತ್ತೊಂದು ಬಗೆಯಲ್ಲಿ ರಾಗದ ಆವಿಷ್ಕರಣ. ಇನ್ನು ನಾವು ರಾಗಮಾಲಿಕೆಯ ಮತ್ತೊಂದು ಪ್ರಕಾರ ರಾಗಗಳ ಹೆಸರೆಲ್ಲ ಬರುವಂತೆ ಮಾಡೋದು, ಅಂದರೆ ರಾಗ ಮುದ್ರಿತವಾಗಿರುವಂತೆ ರಾಗ ಮುದ್ರೆ ಇರುವಂತೆ ಮಾಡ್ತಕ್ಕಂಥ ರಾಗಮಾಲಿಕೆ. ಹಿಂದೂಸ್ತಾನಿಯಲ್ಲಿ ಸಾಮಾನ್ಯ ಈ ರೀತಿಯಾದದ್ದು ಹೆಚ್ಚು ಬಳಕೆಯಲ್ಲಿದೆ. ರಾಗಮಾಲಿಕೆ ಅಂದರೆ ಸಾಮಾನ್ಯವಾಗಿ ಅವರು ರಾಗದ ಹೆಸರುಗಳೇ ಬರುವಂತೆ ಮಾಡಿಕೊಂಡು ಆ ಹೆಸರನ್ನು ಆ ರಾಗದಲ್ಲಿ ಹಾಡಿಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ರಾಗಮಾಲಿಕೆ ಸ್ವಲ್ಪ ವಿರಳ. ಕರ್ನಾಟಕ ಕೃತಿ ಪ್ರಧಾನವಾದ್ದರಿಂದ ಈ ಸಂಗೀತ ರಾಗಮಾಲಿಕೆ ಸಾಹಿತ್ಯಾಧಾರದಿಂದ ಹೆಚ್ಚು ಬರುವಂತೆ ಆಯಿತು. ಆಮೇಲೆ ಈ ರಾಗ ಮುದ್ರಿಕೆ ಇರುವಂತೆ ಮಾಡುವಂಥದ್ದು ಬೆಳೆದು ಬಂದಿದೆ. ಅಲ್ಲಿ ಮುದ್ರಿಕೆಯನ್ನು ನೇರವಾಗಿ ಮಾಡದೆ ಒಂದು ಸ್ವಲ್ಪ ಶ್ಲಿಷ್ಟವಾಗಿ ಮಾಡಿದ್ರೆ ಚೆನ್ನ. ನಮ್ಮಲ್ಲಿ ವಾಗ್ಗೇಯಕಾರರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರೇ ಹಾಗೆ ನೋಡಿದ್ರೆ ರಾಗ ಮುದ್ರೆಯನ್ನು ತುಂಬ ಸೊಗಸಾಗಿ ಶ್ಲಿಷ್ಟವಾಗಿ ಮಾಡಿರುವುದು. ಆ ಮಟ್ಟದ ಪ್ರತಿಭೆಯನ್ನು ಆ ಪ್ರಮಾಣದಲ್ಲಿ ಮತ್ತೆ ಬಾಲಮುರಳಿ ಕೃಷ್ಣರವರಲ್ಲೇ ನೋಡಬಹುದಷ್ಟೇ ಹೊರತುನುವೆ ಮಧ್ಯದವರು ಇನ್ಯಾರು ಅಷ್ಟು ಚೆನ್ನಾಗಿ ಮಾಡಿದ್ದು ಕಾಣಸಿಗುವಂಥದ್ದಲ್ಲ. ಆದರೆ ಒಬ್ಬರು ನಮ್ಮ ಸಮಕಾಲೀನರಾದಂಥ ಸಂಗೀತ ವಿದ್ವಾಂಸರು, ವಿದ್ವಾನ್ ಸುದರ್ಶನ್ ಅಂತ ಮಂಡ್ಯದವರು, ಘಟ ಮೊದಲಾದ ಲೈವಾದ್ಯಗಳಲ್ಲಿ ಪರಿಣತರಾದವರು ಮಾಡಿರುವ ಒಂದು ರಚನೆ ಹೆಚ್ಚು ಪ್ರಸಿದ್ಧವಲ್ಲದಿದ್ದರೂ ರಸಸಿದ್ಧವಾದಂಥದ್ದು, ಬಹಳ ಚೆನ್ನಾಗಿದೆ. ಆದಿತಾಳದಲ್ಲಿ ಬರುವಂಥದ್ದು ರಾಗಸುಧೆಯ ಅನ್ನುವ ಸಾಹಿತ್ಯದಿಂದ ಕನ್ನಡದಲ್ಲಿ ಆರಂಭವಾಗುತ್ತೆ. ಇಲ್ಲಿ ನಾವು 11 ರಾಗಗಳನ್ನು ನೋಡ್ತೀವಿ. ರಾಗೈಕಾದಶಿ, ಅರೆ ರಂಜನೆಗೆ ಮಾತ್ರ ದ್ವಾದಶಿ.
ಅಷ್ಟು ಚೆನ್ನಾಗಿದೆ. ಮೊದಲಿಗೆ ರಂಜನಿಯಿಂದಲೇ ಆರಂಭವಾಗುತ್ತೆ. ಮಲೈಮಾರುತ, ಮೋಹನ, ಕಲ್ಯಾಣಿ, ಭಾಗ್ಯಶ್ರೀ, ಅದು ಹಿಂದೂಸ್ತಾನಿಯ ವಾಗೀಶ್ವರಿನೇ ಭಾಗ್ಯಶ್ರೀ, ಆಮೇಲೆ ಚಕ್ರವಾಕ, ಮತ್ತು ಆರಭಿ, ಸಾಮ, ಸಾರಂಗ, ವಸಂತ, ಶ್ರೀ, ಹೀಗೆ ನೋಡಬಹುದು. ಇಲ್ಲಿ ನೋಡಿ ನಮಗೆ ಗೊತ್ತಾಗುತ್ತೆ ಆರಭಿಯಿಂದ ಈಚೆಗೆ ಇರುವ ರಾಗಗಳೆಲ್ಲ ಕರ್ನಾಟಕ ಸಂಗೀತದಲ್ಲೇ ಇರತಕ್ಕಂಥದ್ದು, ಹಿಂದೂಸ್ತಾನಿಯಲ್ಲಿ ಇಲ್ಲ. ಆರಭಿ, ಸಾಮ, ಸಾರಂಗ, ವಸಂತ, ಶ್ರೀ. ಅದಕ್ಕೆ ಮುಂಚೆ ರಂಜನಿಗೆ, ಮಲೈಮಾರುತಕ್ಕೆ, ಮೋಹನಕ್ಕೆ, ಕಲ್ಯಾಣಿ ಇವಕ್ಕೆಲ್ಲ ಹಿಂದೂಸ್ತಾನಿ ಕೌಂಟರ್ ಪಾರ್ಟ್ಸು ಇದೆ. ಭಾಗ್ಯಶ್ರೀ ಅಪ್ಪಟ ಹಿಂದೂಸ್ತಾನಿದು, ಚಕ್ರವಾಕಕ್ಕೂ ಹಿಂದೂಸ್ತಾನಿ ಕೌಂಟರ್ ಪಾರ್ಟ್ ಅಹಿರ್ ಭೈರವ್ ಉಂಟು. ಹೀಗೆ ಈ ರೀತಿ ಉತ್ತರಾದಿ ದಕ್ಷಿಣಾದಿಯ ಒಂದು ಸಮನ್ವಯದ ರೂಪವನ್ನು ನೋಡಬಹುದು. ಪ್ರಧಾನವಾಗಿ ಅಲ್ಲಲ್ಲಿ ಎಲ್ಲ ರಾಗಾಲಾಪವೇ ಅಲ್ಲಿ ಮಾಡುವ ಚಿಟ್ಟಾಸ್ವರಗಳಿಗೆ ಬದಲಾಗಿರುವಂಥ ರೀತಿಯ ಒಂದು ರಚನೆ. ಇದರ ಸ್ವರ ಸಂಯೋಜನೆಯನ್ನು ನಾಗವಲ್ಲಿಯವರೇ ಮಾಡಿಕೊಂಡಿದ್ದಾರೆ. ಅದನ್ನು ಕೇಳಬಹುದು. ರಾಗಸುಧೆಯ ತಣಿಸಿ. ಗಾನಸುಧೆಯ ಸವಿಯ ಸೊಗಸ ಸವಿದು ಬಾಳೋ ಭಾವುಕನೇ, ಗಾನಸುಧೆಯ ಸವಿಯ ಸೊಗಸ ಸವಿದು ಬಾಳೋ ಭಾವುಕನೇ, ರಾಗತಾಳ ಮಿಳಿತದಲ್ಲಿ ಸರ್ಗ ಕಾಣೋ ಭಾವುಕನೇ, ರಾಗತಾಳ ಮಿಳಿತದಲ್ಲಿ ಸ್ವರ್ಗ ಕಾಣೋ ಭಾವುಕನೇ, ರಂಜನೀಯ 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 ಇಚ್ಛೆಯಿಂದಲೇ ಕೇಳೋ ರಸಿಕನೇ, ರಂಜನೀಯ ರಂಜನೀಯ ಇಚ್ಛೆಯಿಂದಲೇ ಕೇಳೋ ರಸಿಕನೇ, ರಾಗಸುಧೆಯ ಸವಿಯ ಸೊಗಸ ಸವಿದು ಬಾಳೋ ಭಾವುಕನೇ. ಮಾರುತ ಸುತನ ಪ್ರೀತಿಯ ರಾಗ ಹಾರುತ ಸಾರಿದೆ ಮಲಯ ಮಾರುತ, ಮಾರುತ ಸುತನ ಪ್ರೀತಿಯ ರಾಗ ಹಾರುತ ಸಾರಿದೆ ಮಲಯ ಮಾರುತ, ಚಿದಂಬರನ ಮೋಹದ ರೂಪವ ಮೋದದಿ ವರ್ಣಿಪ ಮೋಹನ, ಚಿದಂಬರನ ಮೋಹದ ರೂಪವ ಮೋದದಿ ವರ್ಣಿಪ ಮೋಹನ, ಕನ್ನಡವಾಣಿ ಕಲ್ಯಾಣಿ ಚಿನ್ಮಯ ರೂಪಿ ಕರುಣಾವಾಣಿ, ಕನ್ನಡವಾಣಿ ಕಲ್ಯಾಣಿ ಚಿನ್ಮಯ ರೂಪಿ ಕರುಣಾವಾಣಿ, ಭಾವದಿ ರಾಗವೋ ಕರುಣಾ ಭಕ್ತಿಯೋ ಭವದಿ ಮುಕ್ತಿ ತಾಯೇ ಭಾಗೇಶ್ವರಿ, ಭಾವದಿ ರಾಗವೋ ಕರುಣಾ ಭಕ್ತಿಯೋ ಭವದಿ ಮುಕ್ತಿ ತಾಯೇ ಭಾಗೇಶ್ವರಿ, ಪಕ್ಷಿಗಳಿಂಚರದಂತೆ ಈಶ್ವರ ಆ ಕ್ಷಣ ಕುಣಿವುದು ಚಕ್ರವಾಕದ್ವಯ, ಪಕ್ಷಿಗಳಿಂಚರದಂತೆ ಈಶ್ವರ ಆ ಕ್ಷಣ ಕುಣಿವುದು ಚಕ್ರವಾಕದ್ವಯ, ಆರಭಿಮಾನವು ಅರಳದೆ ಇರದು ಸ್ವರದಂತೆ ಸಾಹಿತ್ಯವ ಕೇಳಲು ರಸಿ
ಸಿಕನೆ ಆರಭಿಮಾನವು ಅರಳದೆ ಇರದು ಸ್ವರದಂತೆ ಸಾಹಿತ್ಯವ ಕೇಳಲು ರಸಿಕನೆ ರಾಮನಾಮಕ್ಕೆ ಇದುವೇ ರಾಗ ಸಾಮಗಾನ ಪ್ರಿಯ ಶಿವರಾಗ ರಾಮನಾಮಕ್ಕೆ ಇದುವೇ ರಾಗ ಸಾಮಗಾನ ಶಿವಪ್ರಿಯರಾಗ ಹಾಲು ಜೇನಿನ ಸವಿಯೇ ರಾಗ ಸಾಲಲಿ ನರ್ತಿಸೆ ಸಾರಂಗ ಹಾಲು ಜೇನಿನ ಸವಿಯೇ ರಾಗ ಸಾಲಲಿ ನರ್ತಿಸೆ ಸಾರಂಗ ತ್ಯಾಗರಾಜರ ಅಂತರ್ವಾಣಿಗೆ ಆಗಮವಾಯಿತು ಮನದಿ ವಸಂತ ತ್ಯಾಗರಾಜರ ಅಂತರ್ವಾಣಿಗೆ ಆಗಮವಾಯಿತು ಮನದಿ ವಸಂತ ರಾಗ ಕಡಲಿನ ಕೆಲವು ಹನಿಗೆ ದರ್ಶನ ಪಾಡುವ ಇತಿ ಶ್ರೀರಾಗ ರಾಗ ಕಡಲಿನ ಕೆಲವು ಹನಿಗೆ ಸುದರ್ಶನ ಪಾಡುವ ಇತಿ ಶ್ರೀರಾಗ ಗಾನ ಸುಧೆಯ ಸವಿಯ ಸೊಗಸ ಸವಿದು ಬಾಳೋ ಭಾವುಕನ್ಯ ಈ ಒಂದು ರಾಗಮಾಲಿಕೆಯ ಸಾಹಿತ್ಯವನ್ನು ಅವರು ಒಂದು ಕಚೇರಿಯಲ್ಲಿ ಕೊಟ್ಟು ಕೇವಲ ಸಾಹಿತ್ಯವನ್ನು ಮಾತ್ರ ಕೊಟ್ಟು ಹಾಡಿ ಅಂತಂದಾಗ ಆಗಿಂದಾಗೆ ಈ ತರಹ ಹಾಡಿದ್ದು ನಾಗವಲ್ಲಿಯವರು. ಇಲ್ಲಿ ನೀವು ನೋಡ್ಬೋದು ಆ ಆರಭಿಯಲ್ಲಿ ಎಷ್ಟು ಜುಡೀಷಿಯಸ್ ಆದ ಸಂಚಾರಗಳಿವೆ. ಬಹಳ ತುಂಬ ಅದು ತನ್ನನ್ನು ತಾನು ಮುಖ ಮರೆಸಿಕೊಂಡು ಬಂದಿದೆ ಆರಭಿ. ಅದೇ ಸಾಮ ಎಷ್ಟು ಚೆನ್ನಾದ ಅದರ ಸಂಗತಿಗಳನ್ನು ಎದ್ದು ತೋರಿಸುವಂತೆಯೇ ಬಂದಿರತಕ್ಕಂಥದ್ದು. ಕಲ್ಯಾಣಿ ಒಂದು ಸಣ್ಣ ತುಣುಕಿನಲ್ಲಿ ಇಡೀ ಕಲ್ಯಾಣಿಯ ಜೀವ ಸಂಚಾರ ಎಲ್ಲ ತೋರಿಸ್ತಕ್ಕಂಥದ್ದು. ಆ ಶ್ರೀರಾಗದಲ್ಲಿ ಅದೆಷ್ಟು ಸೊಗಸಾಗಿ ಶ್ರೀರಾಗದ ಜೀವಾಳ ಎಂಥದ್ದಿದೆ, ಅದು ಇಕ್ಕಟ್ಟಿನ ಜೀವಾಳ ಶ್ರೀರಾಗದ್ದು. ಒಳ್ಳೆ ಮಂತ್ರವಾದಿಯ ಪ್ರಾಣ 7 ಸಮುದ್ರದ ಆಚೆ 7 ಬೆಟ್ಟಗಳ ಮೇಲೆ ಯಾವುದೋ ಒಂದು ಅದ್ಭುತವಾದ ವಟವೃಕ್ಷದ ಮೇಲೆ ಒಂದು ಪಂಜರದೊಳಗಿನ ಗಿಣಿ ಹೊಟ್ಟೆ ಒಳಗಿದೆ ಅಂತಲ್ಲ, ಹಾಗೆ ಶ್ರೀರಾಗ ಆ ಥರದ್ದನ್ನು ಎತ್ತಿ ತೋರಿಸ್ತಕ್ಕಂಥದ್ದು. ಇದೆಲ್ಲ ಮಾಡುವಂಥದ್ದು ಇದೆಯಲ್ಲ, ಸ್ವರ ಸಂಯೋಜನೆ ಹೇಗಿರಬೇಕು, ಆ ರಾಗದ ಚಿತ್ರಣ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರ್ಪಡಿಸುತ್ತೆ. ಮತ್ತು ಇನ್ನೊಂದು ಕಷ್ಟ ಏನಂದರೆ, ಇಂಥ ರಾಗ ಮಾಲಿಕೆಗಳಲ್ಲಿ ಪೂರ್ತಿ ಚರಣ ಅಂತ ಇರೋದಿಲ್ಲ. 1 ಸಾಲು 1.5 ಸಾಲು 2 ಸಾಲಿಗೇನೆ ಬೇರೆ ಬೇರೆ ರಾಗ ಬರುತ್ತೆ. ಮತ್ತು ಮೊದಲನೇ ರಾಗಕ್ಕೆ ಹೋದರೆ ಅದು ಒಂದು ನೆಮ್ಮದಿ, ಮತ್ತೆ ಮತ್ತೆ ಪಲ್ಲವಿಗೆ ಹೋದರೆ ಅದು ಜ್ಞಾಪಕ ಬರುತ್ತೆ, ಮುಂದಿನ ಸಾಲು ಹೇಗೆ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲ, ಅದು ಯಾವುದೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಆ ರಾಗವನ್ನು ಹಿಡ್ಕೊಂಡು ಕತ್ತಲಲ್ಲಿ ಹೋಗ್ತಾ ಇರಬೇಕು, ಬಹಳ ಕಷ್ಟ. ಒಂದು ರಾಗದ ಸ್ವರೂಪವನ್ನು ತೋರಿಸುವಂತೆ ಆಲಾಪನೆ ಮಧ್ಯದಲ್ಲಿ ಬರುತ್ತೆ, ಬಂದಾಗ ಆ ರಾಗ ನಮ್ಮನ್ನು ಸೆಳ್ಕೊಂಡು ಬಿಡುತ್ತೆ. ಅದು ಹೇಗೆಂದರೆ, ಮಹಾದರ್ಶನದಲ್ಲಿ ಬಹಳ ಸೊಗಸಾಗಿ ದೇವರು ಅವರು ಆ ಕಾದಂಬರಿಯಲ್ಲಿ ಬರೀತಾರೆ, ಪಂಚಭೂತಗಳ ಸಾಕ್ಷಾತ್ಕಾರ ಆಗುತ್ತೆ ಯಾಜ್ಞವಲ್ಕ್ಯರಿಗೆ. ಒಂದೊಂದು ಭೂತದ ಸಾಕ್ಷಾತ್ಕಾರವಾದಾಗಲೂ ನಾವು ನಮ್ಮ ಆತ್ಮಶಕ್ತಿ ಉಳಿಸ್ಕೊಳ್ಳೋದಿದ್ರೆ ಅದು ಅಲ್ಲೇ ಲೀನ ಮಾಡ್ಕೊಂಡು ಬಿಡುತ್ತೆ. ಪೃಥ್ವಿಭೂತ ನಮ್ಮನ್ನು ಸೆಳೆದು ಒಳಗಡೆಗೆ ತನ್ನ ಗರ್ಭಕ್ಕೆ ನುಂಗಿಬಿಡುತ್ತೆ. ಹಾಗೆ ವಾಯುಭೂತ ನಮ್ಮನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿಬಿಡುತ್ತೆ. ಆಪೋಭೂತ ನಮ್ಮನ್ನು ಕೊಚ್ಚಿ ಹಾಕಿಬಿಡುತ್ತೆ. ಅಗ್ನಿಭೂತ ನಮ್ಮನ್ನು ನಿಶೇಷವಾಗಿ ದಹಿಸಿಬಿಡುತ್ತೆ. ಆಕಾಶಭೂತ ನಮ್ಮ ಅಹಂಕಾರವನ್ನೇ ಲಯ ಮಾಡಿಬಿಡುತ್ತೆ. ಹಾಗಿದ್ದಾಗ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ ಅಂತ ಅದೊಂದು ಉಪನಿಷತ್ ರಹಸ್ಯವಾಗಿ, ವಿದ್ಯಾ ರಹಸ್ಯವಾಗಿ ಅಲ್ಲಿ ಬರುತ್ತೆ. ತುಂಬ ಸೊಗಸಾಗಿ ಮಾಡ್ತಾರೆ. ಹಾಗೆ ಆ ರಾಗವನ್ನು ಪೂರ್ತಿ ಆಲಪಿಸದೇ ಇದ್ದರೆ ಅದಕ್ಕೆ ನ್ಯಾಯ ಮಾಡದಂತೆ ಇಲ್ಲ. ಅದಕ್ಕೆ ನ್ಯಾಯ ಮಾಡೋಕ್ಕೆ ಹೊರಟೋಗ್ಬಿಟ್ರೆ ನೀರಿನಲ್ಲಿ ಬಿದ್ದವರನ್ನ ಕಾಪಾಡೋಕ್ಕೆ ಹೋದವರು ಅವ್ರ ಕೈ ಎಳೆದುಕೊಂಡು ನಾವು ಮತ್ತೆ ಬೀಳುವಂಥ ಸ್ಥಿತಿ, ನಾವು ಅವ್ರ ಜೊತೆಗೆ ಬಚಾವೋ ಬಚಾವೋ ಅಂತ ಕೂಗಬೇಕಾದ ಸ್ಥಿತಿ ಬರುತ್ತೆ. ಇದು ರಾಗಮಾಲಿಕೆಗಳನ್ನು ಈ ರೀತಿ ವ್ಯಸ್ತವಾಗಿರ್ತಕ್ಕಂಥದ್ದು ಓಪನ್ ಎಂಡೆಡ್ ರಾಗಮಾಲಿಕೆಗಳಿವು, ಪಲ್ಲವಿಗೆ ಬರುವಂಥವಲ್ಲ. ಹಾಗಿದ್ದಾಗ ತುಂಬ ಕಷ್ಟ ಆಗುತ್ತೆ.
ಇದು ಹಾಡುವಾಗಲೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸಂಗೀತ ಕ್ರಮ ಏನು ಅಂತ ನೋಡ್ಕೊಳ್ಳುವಾಗ ಇಂಥದ್ದು ಬೇಕು. ಈಗ ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಒಂದೆರಡು ಆಧುನಿಕ ಸಾಹಿತ್ಯದ ಸಾಲುಗಳು, ಇನ್ನೊಂದು ಹಲವು ಹರಿದಾಸರ ಸಾಲುಗಳನ್ನು ಸೇರಿಸಿಕೊಂಡು ಮಾಡಿದಂಥ ಒಂದು ರಾಗಮಾಲಿಕೆ. ಕೊಲಾಜ್ ಅಂತ ಕರೀತಾರೆ ಚಿತ್ರಕಲೆಯಲ್ಲಿ. ಎಲ್ಲ ಪೇಪರ್ ಕಟ್ಟಿಂಗ್ಸು, ಯಾವುದೇ ಮ್ಯಾಗ್ಝಿನಲ್ಲೆಲ್ಲ ಸಿಗತಕ್ಕಂಥ ಚಿತ್ರಗಳು, ಬಣ್ಣಗಳು ಸೇರಿಕೊಂಡು ಮಾಡತಕ್ಕಂಥ ಒಂದು ಕೊಲಾಜ್. ಆ ರೀತಿ ಪುರಂದರದಾಸರ ಸಾಹಿತ್ಯದ ಕೊಲಾಜ್ ಆಗಿ ಮಾಡಿ ತುಂಬ ಅದ್ಭುತವಾಗಿ ಟಿ ಜಿ ಲಿಂಗಪ್ಪ ಅವರು ಕೃಷ್ಣದೇವರಾಯ ಚಲನಚಿತ್ರಕ್ಕಾಗಿ ಕೊಟ್ಟಂಥ ಒಂದು ರಸಪಾಕ ಹಿಂದೋಳ, ಆಭೇರಿ, ಅಠಾಣ, ಮಿಶ್ರ ದ್ವಿಜಾವಂತಿ ರಾಗದಲ್ಲಿದೆ. ಅದು ಮಿಶ್ರ ದ್ವಿಜಾವಂತಿ ಅಂತ ನಮ್ಮ ನಾಮಕರಣ. ಯಾಕೆಂದರೆ ಅದು ದ್ವಿಜಾವಂತಿ ಥರ ಕೆಲವೊಮ್ಮೆ, ದೇಶ ಥರ ಕೆಲವೊಮ್ಮೆ ಇನ್ನು ಹೇಗೇಗೋ ಕೇಳಿಸುತ್ತೆ. ಪ್ರಧಾನವಾಗಿ ಎದ್ದು ಕಾಣುವಂಥದ್ದು ದ್ವಿಜಾವಂತಿಯ ಧಾತು. ಅದಕ್ಕೆ ಹಾಗೆ ನೋಡಬಹುದು. ತುಂಬ ಸೊಗಸಾಗಿರುವ ಈ ಒಂದು ರಚನೆಯನ್ನು ಟಿ ಜಿ ಲಿಂಗಪ್ಪನವರ ಸ್ವರ ಸಂಯೋಜನೆಗೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ, ಸೂಲಮಂಗಲಂ ರಾಜಲಕ್ಷ್ಮಿ, ಬಿ ಕೆ ಸುಮಿತ್ರಾ ಇವರೆಲ್ಲ ಸೇರಿ ಹಾಡಿದ್ದಾರೆ. ಈಗ ಕೇಳಬಹುದು ಕೃಷ್ಣನ ಹೆಸರೇ ಲೋಕಪ್ರಿಯ ಅಲ್ಲಿಂದ. ಕೃಷ್ಣನ ಹೆಸರೇ ಲೋಕಪ್ರಿಯ, ಆ ದೇವನ ನೆನೆದರೆ ಇಲ್ಲ ಭಯ. ಕೃಷ್ಣನ ಹೆಸರೇ ಲೋಕಪ್ರಿಯ, ಆ ದೇವನ ನೆನೆದರೆ ಇಲ್ಲ ಭಯ. ಕೃಷ್ಣನ ಹೆಸರೇ ಲೋಕಪ್ರಿಯ. ರಾಯರ ರಾಯ ಈ ಮಹಾರಾಯ, ರಾಯರ ರಾಯ ಈ ಮಹಾರಾಯ, ಆಡಿದ ನೋಡಿರೆ ಅದ್ಭುತ ಲೀಲೆಯ, ಆಡಿದ ನೋಡಿರೆ ಅದ್ಭುತ ಲೀಲೆಯ. ಕೃಷ್ಣನ ಹೆಸರೇ ಲೋಕಪ್ರಿಯ, ಆ ದೇವನ ನೆನೆದರೆ ಇಲ್ಲ ಭಯ. ಕೃಷ್ಣನ ಹೆಸರೇ ಲೋಕಪ್ರಿಯ. ನವರಸ ನಾಟಕ ಸೂತ್ರಧಾರಿ, ನಾನಾವೇಶದ ಪಾತ್ರಧಾರಿ. ನವರಸ ನಾಟಕ ಸೂತ್ರಧಾರಿ, ನಾನಾವೇಶದ ಪಾತ್ರಧಾರಿ. ನಾಯಕನೆಂದರೆ ಈತನೇ ಶ್ರೀಹರಿ, ನಾಯಕನೆಂದರೆ ಈತನೇ ಶ್ರೀಹರಿ. ಭಾಮ ರುಕ್ಮಿಣಿ ಮನೋವಿಹಾರಿ, ಭಾಮ ರುಕ್ಮಿಣಿ ಮನೋವಿಹಾರಿ. ಕೃಷ್ಣನ ಹೆಸರೇ ಲೋಕಪ್ರಿಯ, ಆ ದೇವನ ನೆನೆದರೆ ಇಲ್ಲ ಭಯ. ಕೃಷ್ಣನ ಹೆಸರೇ ಲೋಕಪ್ರಿಯ. ಇಬ್ಬರು ಹೆಂಡರ ಸುಖವೂ ಇಂದು ಕಂಡನೆಯ ನಾ ಕಂಡೇನಯ್ಯ. ಇಬ್ಬರು ಹೆಂಡಿರ ಸುಖವೂ ಇಂದು ಕಂಡನೆಯ ನಾ ಕಂಡೇನಯ್ಯ. ಅಬ್ಬಬ್ಬ ಎಂದಿಗೂ ಸಾಕು ಸಾಕಯ್ಯ, ಒಬ್ಬಳಲಿ ಪೋಗಿ ಓಗರವ ಮಾಡೆನಲು ಬೊಬ್ಬೆ ಏನಿದು ಕೊಬ್ಬೆ ನಡೆಯೆಂದಳು ತಬೀಬುಗುಳ್ಡು ಇನ್ನೊಬ್ಬಳನು ಮಾಡೆನಲು ಹಬ್ಬ ಬಿಸಿ ಮುಟ್ಟಲಾಪೆನೆಂದಳೋ. ಇಬ್ಬರು ಹೆಂಡಿರ ಸುಖವೂ ಇಂದು ಕಂಡನೆಯ ನಾ ಕಂಡೇನಯ್ಯ. ಅಪರಾಧಿ ನಾನಲ್ಲ, ಈ ಅಪರಾಧವೆನಗಿಲ್ಲ. ಅಪರಾಧಿ ನಾನಲ್ಲ, ಈ ಅಪರಾಧವೆನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ, ನೀ ಆಡಿಸದಿರಲಿ
ಬರಲು ಜಡವನಗೆಯ ಗೊಂಬೆ ಏನು ಮಾಡದು ಬಲ್ಲದು ಬೇರೆ ಅಪರಾಧಿ ನಾನಲ್ಲ, ಈ ಅಪರಾಧವೆನಗಿಲ್ಲ. ನಗೆಯು ಬರುತ್ತಿದೆ ಮಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಆ ಆ ಆ ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ನಗೆಯು ಬರುತ್ತಿದೆ, ಯಮಗೆ ನಗೆಯು ಬರುತ್ತಿದೆ. ಇಲ್ಲಿ ನೋಡಿ, ಚತುಶ್ರಗತಿಯಲ್ಲಿ ಆರಂಭವಾಗಿ ಕಡೆಗೆ ಇಲ್ಲಿ ತ್ರಿಶ್ರಗತಿಗೆ ಬಂದಿದೆ. ಮತ್ತು ಮೊದಲಿಗೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ 2 ಚರಣ ಇದ್ದು ಮಿಕ್ಕಿದ್ದೆಲ್ಲ ಪುರಂದರದಾಸರದೇ ರಚನೆಯಾಗಿದೆ. ಕೃಷ್ಣದೇವರಾಯ ಪುರಂದರದಾಸರ ಕಾಲದಲ್ಲಿದ್ದವನು. ಪುರಂದರದಾಸರ ದೇವರ ನಾಮಗಳನ್ನು ಕೇಳಿ ಸಂತೋಷಪಟ್ಟಂಥ ಸಂಗೀತ ರಸಿಕ, ಸಾಹಿತ್ಯ ಕೋವಿದ, ಸಕಲ ಕಲಾ ಪೋಷಕ. ಹಾಗಾಗಿ ಅವನ ಮನೆಯ ತಗಾದೆಗಳಿಗೆ, ವಿನೋದಕ್ಕೆ ಅವನು ಪುರಂದರದಾಸರ ಪದಗಳನ್ನೇ ಬಳಸಿಕೊಂಡಂತೆ ಆ ಸಿನಿಮಾದಲ್ಲಿ ಮಾಡಿರುವ ಸಂದರ್ಭ ಬಹಳ ಔಚಿತ್ಯಪೂರ್ಣವಾದದ್ದು. ಏನೆಂದರೆ ದಾಸರ ಪದಗಳು ಅಷ್ಟು ಲೋಕಕ್ಕೆಲ್ಲ ಪ್ರೀತಿಪಾತ್ರವಾದದ್ದು. ನಿಜವಾಗಿ ಒಂದು ಸಾಹಿತ್ಯದ ಜೀವ ಎಂಥದ್ದು ಅಂದರೆ ಎಲ್ಲರ ಬಾಯಲ್ಲಿ ಅದೊಂದು ಕೊಟೇಶನ್ ಥರ ಬರಬೇಕು. ಅಲ್ಲಿ ಕೃಷ್ಣದೇವರಾಯ, ತಿರುಮಲದೇವಿ, ಚಿನ್ನಾದೇವಿ ಮತ್ತು ಆ ಮಕ್ಕಳು ಎಲ್ಲರೂ ಕೂಡ ಹಾಡತಕ್ಕಂಥದ್ದು ದಾಸರ ಪದಗಳಾಗಿ ಬರುತ್ತವೆ ಅಂದರೆ ಅದು ಎಷ್ಟು ಸಹಜವಾಗಿ ಜನರ ಮನಸ್ಸಿನಲ್ಲಿ, ನಾಲಿಗೆಗಳಲ್ಲಿ ನೆಟ್ಟು ನಿಲ್ಲುವಂತೆ ಇತ್ತು ಆ ಸಾಹಿತ್ಯ. ಆ ರೀತಿ ಎನ್ನುವುದು ಕೂಡ ಧ್ವನಿತವಾಗುವಂತೆ ಸಂದರ್ಭ ಶುದ್ಧಿ ಕೂಡ ಬಹಳ ಚೆನ್ನಾಗಿದೆ. ಜೊತೆಗೆ ಒಂದು ರಾಗದಿಂದ ಮತ್ತೊಂದು ರಾಗಕ್ಕೆ ಹೋಗುವುದು, ಆ ವಿನೋದ ತರುವುದಕ್ಕೆ ಬೇಕಾದ ಸಾಹಿತ್ಯ ಸಾಮಗ್ರಿ ನೋಡಿದಾಗ ರಾಗಮಾಲಿಕೆಗಳಲ್ಲಿ ಸಾಹಿತ್ಯದ ಪ್ರಾಶಸ್ತ್ಯ ಎಂಥದ್ದು ಅನ್ನೋದು ಕೂಡ ಗೋಚರವಾಗುತ್ತೆ. ಸಾಮಾನ್ಯವಾಗಿ ಭಕ್ತಿ ಭಜನೆಯೇ ರಾಗಮಾಲಿಕೆಯದು ಅಂದರೆ ಇಲ್ಲಿ ಬೇರೆ ಥರ ಇರುತ್ತೆ. ಸಿನಿಮಾ ಸಂಗೀತದಲ್ಲಿರುವ ಒಂದು ವಿಶೇಷ ಏನಂದರೆ ಅಪ್ಲೈಡ್ ಮ್ಯೂಸಿಕ್, ಆನ್ವಯ ಸಂಗೀತ, ಆನ್ವಯಿಕ ಸಂಗೀತ. ಅದರಿಂದ ರಾಗದ ಎಷ್ಟೆಷ್ಟೋ ನಾವು ಹುಡುಕಲಾಗದ ಮಗ್ಗಲು ಮಜ್ಜಲೆಲ್ಲ ನೋಡ್ತೀವಿ. ಮೊನ್ನೆ ದಿವಸ ಹಿಂದೋಳದ ಹೆಚ್ಚು ಪ್ರಭೇದಗಳನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಒಬ್ಬರು ಕಟ್ಟಾ ತಮಿಳು ಸಂಗೀತದ ಅಭಿಮಾನಿಗಳಾದ ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ಹೇಳ್ತಾ ಇದ್ರು, ಏನು ಎಲ್ಲ ಹಿಂದೋಳದ ಪೆರೇಡ್ ಮಾಡ್ದಂಗಿತ್ತು, ಪರ್ಪಸ್ ಸರ್ವ್ ಆಯ್ತಾ ಅಂತ. ನಾನು ಮತ್ತೆ ಎಲ್ಲವನ್ನೂ ರೀಪ್ರೊಡ್ಯೂಸ್ ಮಾಡಿದೆ. ನೋಡಿ, ಇಲ್ಲಿ ವೈಶಿಷ್ಟ್ಯ ಇತ್ತು, ಈ ಭಿನ್ನತೆ ಹೀಗಿತ್ತು ಹಾಗಿತ್ತು ಅಂತ. ಕಡೆಗೆ ಅವರು ಒಪ್ಪಿಕೊಂಡ್ರು. ಆದರೆ ಆ ಶ್ರುತಿ ಹೆಚ್ಚಿತ್ತಲ್ವ ಅಂದರು. ನಿಜ. ಅದಕ್ಕೆ ಕಾರಣ ಏನಂದರೆ 6 ಮನೆ ಶ್ರುತಿಯನ್ನು ಇಟ್ಟುಕೊಂಡಿದ್ದು ಆ ಚಲನಚಿತ್ರದ ಹಾಡಿನ ಪರಿಣಾಮ ಆಗ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರವಾಗಿ ಇರಲಿ. ಯಾತಕ್ಕೆ ಈ ಮಾತು ಬಂತು ಅಂದರೆ, ಕೆಲವರಿಗೆ ಸಿನಿಮಾ ಅಂದರೆ ಎಡಗೈ ಮೈಲಿಗೆ. ಆದರೆ ಇಂಥ ಮೈಲಿಗೆಗೆ ನಾನು ಯಾವತ್ತೂ ಸೊಪ್ಪಾಕೋನಲ್ಲ. ಕಾರಣ ಇಷ್ಟೇ, ನಮ್ಮ ದೇವರೇ ಮೈಲಿಗೆ, ನಮ್ಮ ಸಂಗೀತವೇ ಮೇಲಿಗೆ. ಎಂಜಲಿಂದ ಆಚೆಗೆ ಬರತಕ್ಕಂಥ ಸಂಗೀತ ಎಲ್ಲ ಮೇಲಿಗೆ ತಾನೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪರಬ್ರಹ್ಮ ವಸ್ತು ಒಂದೇ ಎಂಜಲಾಗಿಲ್ಲ, ಬಾಯಿ ಬಿಟ್ಟು ಅದರ ಸ್ವರೂಪ ಹೇಳೋಕ್ಕಾಗೋಲ್ಲ, ಅನಿರ್ವಾಚ್ಯವಾಗಿ ಕೂತಿದೆ, ಇನ್ನೆಲ್ಲ ಮೈಲಿಗೆ ಅಂತ ಹೇಳಿಬಿಟ್ಟು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ರೀತಿಯಾದ ಮಡಿವಂತಿಕೆ ಅನ್ನೋದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಮತ್ತು ನಮ್ಮ ವಾಗ್ಗೇಯಕಾರಗಳ ರಚನೆಗಳಿಗಿಂತ ಚೆನ್ನಾಗಿ ಸಿನಿಮಾದ ಸಂಗೀತ ನಿರ್ದೇಶಕರು ಮಾಡಿರುವಂಥದ್ದು ಉಂಟು. ಅದನ್ನು ಈ ಹೊತ್ತಿನ ಸಂಗೀತ ಕೋವಿದ, ವಾಗ್ಗೇಯಕಾರ, ಅನೇಕ ಲಯವಾದ್ಯಗಳ ಶ್ರುತಿವಾದ್ಯಗಳಲ್ಲಿ ಪ್ರವೀಣ, ಶಾಸ್ತ್ರ ಪ್ರಯೋಗ ಮರ್ಮಜ್ಞ ಬಾಲಮುರಳಿ ಕೃಷ್ಣ ಅವರು ತೋರ್ಪಡಿಸಿದ್ದಾರೆ, ಅವರು ಹೇಳಿದ್ದಾರೆ. ಹಾಗಾಗಿ ಅವರ ಸ್ಮರಣೀಯವಾಗಿ ಅವರೇ ಹಾಡಿದಂಥ ಒಂದು ಸಿನಿಮಾ ಹಾಡನ್ನು ಈಗ ನಾವು ತಗೋತಾ ಇದ್ದೀವಿ ರಾಗಮಾಲಿಕೆಗೆ. ಕೆ ವಿ ಮಹದೇವನ್ ಅವರ ಸಂಗೀತ ನಿರ್ದೇಶನದಲ್ಲಿ ತಿರುವಳಿಯಾಡಲ್ ಅನ್ನುವ ತಮಿಳು ಸಿನಿಮಾಗೆ ಆ ಹಾಡಿದಂಥದ್ದು ಅದ್ಭುತವಾದ ರಚನೆ. ಅಲ್ಲಿ ಒಬ್ಬ ಅಹಂಕಾರಿಯಾದ ಸಂಗೀತ ವಿದ್ವಾಂಸ, ನನ್ನ ಸಮಾನರು ಯಾರೂ ಇಲ್ಲ, ನನ್ನ ಹಾಡನ್ನು ಕೇಳೋದಕ್ಕೆ ನಿನಗೆ 1 ದಿವಸ ಸಾಕಾ ಅಂತ ಕೇಳ್ತಾನೆ. ಅಲ್ಲಿ ರಾಗದ ಮುದ್ರಿಕೆ ಬರುತ್ತೆ, ತುಂಬ ಚೆನ್ನಾಗಿದೆ. ಪನ್ ಅಂತ ಏನು ಹೇಳ್ತೀವಿ, ಶ್ಲೇಷ, ಅದು ಅದ್ಭುತವಾಗಿ ಬಂದಿದೆ. ರಾಗ ಮುದ್ರಿಕೆ ಬಂದಿದೆ ಮತ್ತು ಇಡೀ ರಾಗದ ಜೀವನಾಡಿ ಎಂಥದ್ದು ಅನ್ನೋದನ್ನು ತೋರ್ಪಡಿಸಿದ್ದಾರೆ. ಅಲ್ಲಿ ಒಂದು ತುಣುಕು ತೋಡಿ ಬರುತ್ತೆ. ತೋಡಿ ಇಡೀ ಮಿನಿಯೇಚರ್ ಫಾರ್ಮ್ನಲ್ಲಿದೆ. ಒಂದು ಮಾವಿನ ಓಟೆಯಲ್ಲಿ ಇಡೀ ಮಾವಿನ ವೃಕ್ಷ ಇದೆಯಲ್ಲ, ಛಾಂದೋಗ್ಯೋಪನಿಷತ್ತಿನ ಸದ್ವಿದ್ಯಾ ಪ್ರಕರಣ ಜ್ಞಾಪಿಸಿಕೊಂಡ್ರೆ ಗೊತ್ತಾಗುತ್ತೆ, ಒಂದು ಆಲದ ಮರದ ಬೀಜದೊಳಗೆ ಇಡೀ ನೆಗ್ರೋಧ ವೃಕ್ಷವೇ ಅಡಗಿದೆ ಅಂತ. ಹಾಗೆ ಆ ತೋಡಿ ಅಡಗುತ್ತೆ. ಮಾಂಡ್, ತೋಡಿ, ಮಾಂಡ್, ದರ್ಬಾರ್, ತೋಡಿ ಮತ್ತು ಮೋಹನ ಹಾಗೂ ಕಾನಡ, ಇಲ್ಲಿಂದ ಮುಗಿತಕ್ಕಂಥದ್ದು ನೋಡ್ಬೋದು.
ಆ ಹಿಂದೆ ಸುದರ್ಶನವ ರಚನೆಯಲ್ಲಿ ನೋಡಿ ಆರಭಿ ಅನ್ನುವಾಗೆ ಆರಭಿಮಾನವು ಅರಳದೆ ಇರದು ಅನ್ನುವಲ್ಲಿ ಆರಭಿ ಅನ್ನುವಂಥ ಸೊಗಸಾದ ಶಬ್ದಶ್ಲೇಷದ ಮೂಲಕವಾಗಿ ಆ ಒಂದು ರಾಗದ ಹೆಸರು ತಂದ್ರಲ್ಲ, ಇಲ್ಲಿ ಹಾಗೆ ತಮಿಳರಿಗೆ ತಾದ ಪಾಬ ಎಲ್ಲ ಒಂದೇನೇ ಆಗಿರುತ್ತೆ. ಹಾಗಾಗಿ ಎಳಂದು ಓಡಿ ಬರುವಾರಂದು ಎಳಂದೋಡಿ ಅಂದರೆ ದೋಡಿ ಅಂತಂದರೆ ಅದು ತೋಡಿ ಆಗುತ್ತೆ. ಯಾಕೆಂದರೆ ತಮಿಳಿನಲ್ಲಿ ತಕಾರದಿಂದಲೇ ದಾತ ತಾತ ದಾಧ ಅಷ್ಟು 4 ಅಕ್ಷರ ಇದೆ. ಆ ಭಾಷೆಯ ದಾರಿದ್ರ್ಯ ಅದು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಆ ಲಿಮಿಟೇಷನ್ ಕಾರಣವೇ ಆ ಭಾಷಾಂಧತೆಯೂ ಜಾಸ್ತಿ, ಆ ಮಡಿತನವೂ ಅವರಲ್ಲಿ ಜಾಸ್ತಿ ಉಂಟು. ತಮಿಳರಿಗೆ ಜಾಸ್ತಿ ಮಡಿತನ, ಬೇರೆಯವರಿಗೆ ಅಷ್ಟಾಗಿ ಇಲ್ಲ ಮಡಿತನ. ಆ ಎಳಂದೋಡಿ ಅಲ್ಲಿ ತೋಡಿ ಬರುತ್ತೆ. ಮತ್ತು ದರ್ಬಾರಿಲ್ ಎದುರುಗೊಳ್ಳುವ ಎನ್ನುವಾಗೆ ದರ್ಬಾರ್ ರಾಗ ಬರುತ್ತೆ, ಅಲ್ಲಿ ಸರಿಯಾಗೇನೆ ಇದೆ. ತರ್ಪಾರಿಲ್ ಅಂತ ಇಲ್ಲ, ದರ್ಬಾರ್ನಲ್ಲೇ ಇದೆ. ಆಮೇಲಿಂದ ಅಸೆಂದಾಡು ಮೋಹನ ಚುವೈ, ಮೋಹನದ ಸವಿ ನಾನು ಅನ್ನೋಲ್ಲಿ ಮೋಹನ ಬರುತ್ತೆ. ಕಾನಡ ಎನ್ಪಾಟ್ಟು ತೇನಡ ಅಂದರೆ ನೋಡೋ ಕಾನಡ ಅನ್ನೋಳಿ ಕಾನಡ ಬಂತು. ಬಹಳ ಸೊಗಸಾದ ಶ್ಲೇಷ ಉಂಟು. ಇವುಗಳನ್ನೆಲ್ಲ ನೋಡ್ಬೋದು. ಇಲ್ಲಿ ಮಾಂಡ್ ಮಾತ್ರ ಇಲ್ಲ. ಬ್ರಹ್ಮಾಂಡದ ಸಂಗೀತ ಸಂಯೋಜನೆ ಇರುವ ಈ ಒಂದು ಹಾಡಿನಲ್ಲಿ ಮಾಂಡ್ರಾಗಕ್ಕೆ ಮಾತ್ರ ಮುದ್ರಿಕೆ ಇಲ್ಲ. ತಮಿಳರಿಗೆ ಪಾಪ ಬ್ರಹ್ಮಾಂಡ ಇಲ್ಲವಾ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಉಲಗಮೇ ತಮಿಳು ಹಾಕಿ ಉಡುಮು ಅಂತ ತಮಿಳು ಮಾತ್ರ ಇದೆ, ಬ್ರಹ್ಮಾಂಡ ಇಲ್ಲ ಅಂತ ಅನಿಸುತ್ತೆ. ಏನೇ ಆಗಲಿ ಕಣ್ಣದಾಸನವರ ಸೊಗಸಾದ ಸಾಹಿತ್ಯ, ಮಹಾದೇವನವರ ಸೊಗಸಾದ ಸಂಗೀತ, ಬಾಲಮುರಳಿಯವರ ಅನನುಕರಣೀಯವಾದಂಥ ವೀಣಿಕೆ ಈಗ ಕೇಳಿ ಹೊರನಾಳ್ ಪೋದುಮ. ஒரு நாள் போதுமா, இன்றொரு நாள் போதுமா, நான் பாட இன்றொரு நாள் போதுமா, நாதமா கீதமா அதை நான் பாட இன்றொரு நாள் போதுமா, ஒரு ராகமா சங்கீதமா அதை நான் பாட இன்றொரு நாள் போதுமா, ராகமா சுகராகமா கானமா தேவகானமா, ராகமா சுகராகமா கானமா தேவகானமா, என் கலைக்கின்ற திருநாடு சமமாகுமா, என் கலைக்கின்ற திருநாடு சமமாகுமா, ராகமா கீதமா அதை நான் பாட இன்றொரு நாள் போதுமா, குழலென்றும் பததாபம மபப மக கம மகரி ரிக கரி ச தாகாரி சரி தப மக, யாழென்றும் பாபார் நாதமா கீதமா அதை நான் பாட இன்றொரு நாள் போதுமா, இசை கேட்டு எழுந்தோடி வருவாரென்றோ, எழுந்தோடி வருவாரென்றோ, எழுந்தோடி தோடி ஆ இசை கேட்க எழுந்தோடி வருவாரென்றோ, எனக்கிணையாக தர்பாரில் எவரும் ஒன்றோ, தர்பாரில் எவரும் ஒன்றோ, தர்பாரில் கலையாத மோகன சுவை நானென்றோ, மோகன சுவை நானென்றோ, மோகனோ கானடா என் பாட்டு தேனடா, இசை தெய்வம் நானாடா.
ಹೀಗೆ ಕನ್ನಡ ಆಯಿತು, ತೆಲುಗು ಆಯಿತು, ಮೊದಲಿಗೆ ಸಂಸ್ಕೃತವೂ ಬಂತು. ಇನ್ನು ತೆಲುಗು ಬರದೇ ಇದ್ದರೆ ನನಗಂತೂ ತೃಪ್ತಿ ಇಲ್ಲ. ಹಾಗಾಗಿ ಭಕ್ತ ಪ್ರಹ್ಲಾದ ಅನ್ನುವಂಥ ಅದ್ಭುತವಾದ ಸಂಗೀತಮಯ ಚಲನಚಿತ್ರದ ಪ್ರಹ್ಲಾದ ಅನೇಕ ಕಷ್ಟಗಳಿಗೆ, ಅನೇಕ ಪರೀಕ್ಷೆಗಳಿಗೆ ತುತ್ತಾದಾಗ ಪರಮಾತ್ಮ ಅವನನ್ನು ಒಮ್ಮೊಮ್ಮೆಯೂ ಬಂದು ಕಾಪಾಡುವಂಥ ಸಂದರ್ಭವನ್ನು ವರ್ಣಿಸ್ತಕ್ಕಂಥ ಒಂದು ರಾಗಮಾಲಿಕೆ ಬರುತ್ತೆ. 6 ರಾಗಗಳ ತುಂಬ ಸುಂದರವಾದಂಥ ರಾಗಮಾಲಿಕೆ. ವಿರಳ ಪ್ರಚುರವಾದ ಸಾಲಗ ಭೈರವಿ ಅಂತ ರಾಗದಿಂದಲೇ ಅದರ ಪಲ್ಲವಿ ಆರಂಭವಾಗುತ್ತೆ. ರಚನೆ ಸಮುದ್ರ ರಾಘವಾಚಾರ್ಯ ಅವರದು ಮತ್ತು ಅದರ ಸ್ವರಶಿಲ್ಪನ ಸಾಲೂರಿ ರಾಜೇಶ್ವರರಾವ್ ಹಾಗೂ ಹಾಡಿದ್ದು ಪಿ ಸುಶೀಲಾ. ಜೀವಮುನಿ ವಿವೇಕದ ಸಾಲಗ ಭೈರವಿ, ಹಂಸಾನಂದಿ, ಹಿಂದೋಳ, ದೇಶ್, ವಲಚಿ, ಪಟದೀಪ್ ಇಷ್ಟು ರಾಗಗಳು ಬರ್ತವೆ. ಇಲ್ಲಿ ನೋಡಿ, ಹೆಚ್ಚಿನ ಹಿಂದೂಸ್ತಾನಿ ರಾಗಗಳದ್ದೇನೆ ಪ್ರಾಶಸ್ತ್ಯ ಉಂಟು. ಸಾಲಗ ಭೈರವಿ ಒಂದು ಮಾತ್ರ ಕರ್ನಾಟಕ ಸಂಗೀತದ ಪ್ರಧಾನವಾದಂಥ ಛಾಯೆ ಉಳ್ಳದ್ದು. ಅದು 3 ಬಾರಿ ಆವೃತ್ತವಾಗುತ್ತೆ ಅಲ್ಲಿ. ಆಮೇಲೆ ಬರುವಂಥ ಹಿಂದೋಳ ಹಿಂದೂಸ್ತಾನಿಯಲ್ಲಿ ಮಾಲ್ಕೌನ್ಸ್ ಆಗಿದೆ. ಹಂಸಾನಂದಿ ಅಲ್ಲಿಂದಲೇ ಸೋನಿ ಎರವಲಾಗಿ ನಮಗೆ ಬಂದಂಥದ್ದು. ದೇಶಂತೂ ಅಲ್ಲಿ ಇದೆ. ವಲಚಿ ಅಲ್ಲಿಯ ಕಲಾವತಿಯೇ ನಮಗೆ ಎರವಲಾಗಿ ಬಂದದ್ದು. ಇನ್ನು ಪಟದೀಪ್ ಅಂತೂ ಹೇಳಿ ಕೇಳಿ ಅದರದೇನೆ. ಹೀಗೆ ಹಿಂದೂಸ್ತಾನಿಯ ಮೂಲ ಅಲ್ಲಿರ್ತಕ್ಕಂಥದ್ದನ್ನು ನೋಡಬಹುದು. ಆ ದೃಷ್ಟಿಯಿಂದ ಕಂಡಾಗ ಈ ಬಾಲಮುರಳಿ ಕೃಷ್ಣ ಅವರು ಹಾಡಿದ ಈ ಹಾಡಿಗೆ ಒಳ್ಳೆ ವಯಸ್ಸದೃಶ್ಯ. ಇಲ್ಲಿ ಮಾಂಡ್ ಒಂದೇ ಔತ್ತರಾಹ ರಾಗ, ಇನ್ನು ಮಿಕ್ಕಂತೆ ದರ್ಬಾರು, ತೋಡಿ, ಕಾರಣ ಎಲ್ಲ ಇಲ್ಲಿ ಇದೆ ರಾಗಗಳು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಂಟ್ರಾಸ್ಟನ್ನು ತೋರಿಸೋದಕ್ಕೆ ಸಾಧ್ಯ ಇದೆ ಅಂತನ್ನುವಂಥದ್ದು. ಮತ್ತು ಈ ವರುಣಾಳ್ ಪೋದವಾದಲ್ಲಿ ಅನಿಬದ್ಧವಾದದ್ದು ಸಾಹಿತ್ಯ. ಅಲ್ಲಿಯ ಛಂದಸ್ಸು ಸಂಗೀತದ ಲಯಾನುಸಾರವಾಗಿ ಒಡ್ಕೊಳ್ಳುವಂಥದ್ದಲ್ಲ. ಹಾಗಾಗಿ ಹಾಡಿಕೆಯಲ್ಲಿ ಏರು, ಜಾರು, ಕೆರಳು, ಹೊರಳು ಅವೆಲ್ಲ ಬರುತ್ತೆ. ಬಾಲಮುರಳಿ ಕೃಷ್ಣರ ಮತ್ತು ಅಲ್ಲಿಯ ಒಬ್ಬ ಅಹಂಕಾರಿಯಾದ ಸಂಗೀತಗಾರನ ಮನೋಧರ್ಮಕ್ಕೆ ತಕ್ಕಂತೆ ರೂಪುಗೊಂಡಂಥ ಒಂದು ಸ್ವರ ಸಂಯೋಜನೆ. ಇಲ್ಲಿ ಪ್ರಹ್ಲಾದ ಸಮರ್ಪಣೆಯ ಭಕ್ತಿಯ ನಮ್ರನಾದಂಥವನು. ಭಗವಂತನ ನಾಮಸಂಕೀರ್ತನಕ್ಕೆ ಅತ್ಯುತ್ಕೃಷ್ಟ ಉದಾಹರಣೆಯಾಗಿ ತೋರ್ತಕ್ಕಂಥದ್ದು. ನವವಿಧ ಭಕ್ತಿಯಲ್ಲಿ ನಾಮಸಂಕೀರ್ತನಕ್ಕೆ ಪ್ರಹ್ಲಾದ ಅತಿಶಯವಾದಂಥ ಸಂಕೇತವಾಗಿ ನಿಲ್ಲಬಲ್ಲ. ಮಾತೃಗರ್ಭದಲ್ಲಿದ್ದಾಗಲೇ ನಾರಾಯಣ ಮಂತ್ರೋಪದಿಷ್ಟನಾದಂಥವನಲ್ಲವೇ. ಅದಕ್ಕೆ ತಕ್ಕಂತೆ ಚತುರಶ್ರಗತಿಯಲ್ಲಿ ಬಹಳ ಸೊಗಸಾಗಿ ಸಾಫಿಯಾಗಿ ಹೋಗತಕ್ಕಂಥ ಸಾಹಿತ್ಯ ಪ್ರಹ್ಲಾದನಷ್ಟೇ ರುಜುವಾದದ್ದು. ಆ ಸಂಗೀತಕ್ಕೆ ತಕ್ಕ ಸಾಹಿತ್ಯ ಸಮವಾಗಿ, ನಿಬದ್ಧವಾಗಿ, ಸುಕುಮಾರವಾಗಿ ಒಡೆದುಕೊಳ್ಳುತ್ತೆ. ಈ ಡೀಟೇಲ್ಸ್ ನಮಗೆ ಇದ್ದರೆ ಆ ಆಸ್ವಾದಕ್ಕೆ ಒಳಿತಾಗುತ್ತೆ ಅನಿಸುತ್ತೆ. ಈಗ ಕೇಳಿ. ಜೀವಮುನಿವೇ ಕದಾ ದೇವಾ, ಜೀವಮುನಿವೇ ಕದಾ ಬ್ರೋಚಿ ಭಾರಮುನಿದೆ ಕದಾ ನಾ ಭಾರಮುನಿದೆ ಕದಾ. ಜೀವಮುನಿವೇ ಕದಾ ದೇವಾ, ಜೀವಮುನಿವೇ ಕದಾ ಬ್ರೋಚಿ ಭಾರಮುನಿದೆ ಕದಾ ನಾ ಭಾರಮುನಿದೆ ಕದಾ. ಜನಕುಡು ನೀಪೈ ಕಿಲುಕವಗಿರ್ಚಿ ನನುವದಿಯಂಪ ಮದಿನಿಂಚೆ. ಜನಕುಡು ನೀಪೈ ಕಿಲುಕವಗಿರ್ಚಿ ನನುವದಿಯಂಪ ಮದಿನಿಂಚೆ. ಚಂಪೇದವರು ತಮಸೇದವರು, ಚಂಪೇದವರು ತಮಸೇದವರು ಸರ್ವಮುನಿವೇ ಕದಾ ಸ್ವಾಮಿ, ಸರ್ವಮುನಿವೇ ಕದಾ ಸ್ವಾಮಿ. ಜೀವಮುನಿವೇ ಕದಾ ದೇವಾ, ಜೀವಮುನಿವೇ ಕದಾ ಬ್ರೋಚಿ ಭಾರಮುನಿದೆ ಕದಾ ನಾ ಭಾರಮುನಿದೆ ಕದಾ. ನಿನ್ನೆ ಗಾನಿ ಪರುಲು ನೆರುಂಗ ರಾವೇ ವರದಾ ಬ್ರೋವಗರಾವೇ ವರದಾ.
భారము నీదే కదా, నా భారము నీదే కదా. హే ప్రభు, హే ప్రభు, లక్ష్మీ వల్లభ దీన శరణ్యా, లక్ష్మీ వల్లభ దీన శరణ్యా, కరుణాభరణ కమలలోచనా, కరుణాభరణ కమలలోచనా, ఆశ్రిత భవబంధ నిర్మూలనా, కన్నుల వేదువు సేయగరావే, కన్నుల వేదువు సేయగరావే, ఆశ్రిత భవబంధ నిర్మూలనా, ఆశ్రిత భవబంధ నిర్మూలనా. లక్ష్మీ వల్లభ, లక్ష్మీ వల్లభ, జీవము నీవే కదా దేవా, జీవము నీవే కదా, బ్రోచే భారము నీదే కదా, నా భారము నీదే కదా. నిన్నే నమ్మి నీ పదయుగలే సన్నుతి చేసే భక్తావళికి, నిన్నే నమ్మి నీ పదయుగలే సన్నుతి చేసే భక్తావళికి, నిన్నాదులదన భయమదియేలా, నిన్నాదులదన భయమదియేలా, పన్నగ శయన నారాయణ, పన్నగ శయన నారాయణ, జీవము నీవే కదా దేవా, జీవము నీవే కదా, బ్రోచే భారము నీదే కదా, నా భారము నీదే కదా. మదిలో వెలిలో చీకటి మాపి, మదిలో వెలిలో చీకటి మాపి, పథము చూపే పతిత పావనా, పథము చూపే పతిత పావనా, జీవము నీవే కదా దేవా, జీవము నీవే కదా, బ్రోచే భారము నీదే కదా, నా భారము నీదే కదా. భవజలని భడి తేలగలేని, భవజలని భడి తేలగలేని, జీవల బ్రోచే పరమ పురుష, నన్ను కాపాడి నీ బిరుదమును, నన్ను కాపాడి నీ బిరుదమును నిలుపుకొటివా శ్రితమందార, జీవము నీవే కదా దేవా, జీవము నీవే కదా, బ్రోచే భారము నీదే కదా, నా భారము నీదే కదా. విశ్వము నిండి వెలిగే నీవే,
విశ్వము నీడి వెలిగే నీవే నాలో నుండి నన్ను కావగ నాలో నుండి నన్ను కావగ విషములు త్రావా వెరువగనేలా విషములు త్రావా వెరువగనేలా విషధర శయన విశ్వపాలనా జీవము నీవే కదా దేవా జీవము నీవే కదా బ్రోచే భారము నీదే కదా నా భారము నీదే కదా. ಆ ಪ್ರಹ್ಲಾದನ ಅರ್ತಿಯನ್ನು ಮೇಲಕ್ಕೆ ಮುಟ್ಟಿ ಪರಮೇ ವ್ಯೋಮನ್ನಂತ ಭೂಹು ಭುಹ ಸುಹ ಮಹಾಜನ ಅಂತ ಸತ್ಯಲೋಕದ ಆಚೆಗೆ ಮುಟ್ಟಿಸಬೇಕು ಅನ್ನುವಂತೆ ಈ ಇಡೀ ಕೃತಿಯಲ್ಲಿ ತಾರಕ ಸಂಚಾರಗಳೇ ಹೆಚ್ಚಿರ್ತಕ್ಕಂಥದ್ದು ನೋಡಬಹುದು. ಆ ರಚನೆಯಲ್ಲಿ ಆ ಭಾವವನ್ನು ಎಷ್ಟು ಸೊಗಸಾಗಿ ಮುದ್ರಿಸುವಂತೆ ನೋಡಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ರಾಗಮಾಲಿಕ ತಿಲ್ಲಾನದಿಂದ ಮುಗಿಸ್ತಾ ಇದ್ದೀವಿ. ಅದು ಮತ್ತೆ ಬಾಲಮುರಳಿ ಕೃಷ್ಣರ ರಚನೆ. ತುಂಬ ಪ್ರೌಢವಾದಂಥ ಗ್ರಹಭೇದ ತಿಲ್ಲಾನ ಕಲ್ಯಾಣಿಯಲ್ಲಿ ಆರಂಭ ಮಾಡಿ ಕಲ್ಯಾಣಿ ಗ್ರಹಭೇದವಾದ ಶಂಕರಾಭರಣಕ್ಕೆ ಹೋಗಿ ಅಲ್ಲಿಯ ಜನ್ಯವಾಗಿ ಗ್ರಹಭೇದ ರೂಪದಲ್ಲಿ ಬರ್ತಕ್ಕಂಥ ಮೋಹನಕ್ಕೆ ಬಂದು ಕಟ್ಟಕಡೆಯಲ್ಲಿ ದರ್ಬಾರಿಯಲ್ಲಿ ಮುಗಿಸ್ತಕ್ಕಂಥದ್ದನ್ನು ಕಾಣಬಹುದು. ತುಂಬ ತ್ವರಿತಗತಿಯಲ್ಲಿ ಇರತಕ್ಕಂಥ ಗ್ರಹಭೇದ ತಿಲ್ಲಾನದ ದುಷ್ಕರತೆಯನ್ನು ನೀವಿಲ್ಲಿ ಕಾಣಬಹುದು. ತನುಂ ತದರ ತಿಲ್ಲಾನ ತನುಂ ತದರ ತಿಲ್ಲಾನ ತದರ ದಾರಿ ತನತ ಕುಂದರಿ ಕಿಡತಕ ತನುಂ ತದರ ತಿಲ್ಲಾನ ತದರ ದಾರಿ ತನತ ಕುಂದರಿ ಕಿಡತಕ ತನುಂ ತದರ ತಿಲ್ಲಾನ ಕಿಡಸಾರಿ ತಕ ಉದರಿ ಕಿಡತಕ ನುಂ ತದರ ತಿಲ್ಲಾನ ಕಿಡಸಾರಿ ತಕ ಕುದರಿ ಕಿಡತಕ ತನುಂ ತದರ ತಿಲ್ಲಾನ 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 ಜನತ ತರಿತಧಿ ಜನತ ತರಿತದೆ ನನ ತಳಾಂಗು ತಕದಿ ಸನಿಸದ ನಿಸರಿ ಜನತ ತರಿತದೆ ನನ ತಳಾಂಗು ತಕದಿ ಸನಿಸದ ನಿಸರಿ ಜನತ ತರಿತದೆ ನನ ತಳಾಂಗು ತಕದಿ ಮಗವರಿ ಗಮಪ ಜನತ ತರಿತದೆ ನನ ತಳಾಂಗು ತಕದಿ ಮಗಮರಿ ಗಮಪ ದಾದ ಮಪಾಪ ಕಿರ್ದ ತಾತ ಗಮಾಮ ತಾಹ ಕುಜಂತ ಕಿರ್ದ ಅಕುಜಂತ ತಗಡದವ್ ಸರಿಗದಿ ತಗಡದವ್ ರಿಗಮ ತಗಡದ ದಿಗಡಗದವ್ ಸರಿಗ ತಗಡದ ದಿಗಡದಿ ನನ ತನ್ನಂ ತದರ ತಿಲ್ಲಾನ ತದರ ದಾರಿ ತನ ತಗುಂದರಿ ಕಿಡದಗ ನೊಂ ತದರ ತಿಲ್ಲಾನ ತಿಲ್ಲಾನ ತತ್ತಾರೆ ತಾ ಹಕುರೆ ತಾರಿರಿ ನಿ ದಮಗರಿ ನಿ ತತ್ತಾರೆ ತಾ ಹಕುರೆ ನಾರಿರಿ ರಿ ದಮಗರಿ ನಿ ತತ್ತಾರೆ ತಾ ಹಕುರೆ ನಾರಿ ಸತ್ತಪಗರಿ ಸದ ತತ್ತಾರೆ ತಾ ಹಕುರೆ ನಾರಿ ಸತ್ತಪಗರಿ ಸದ ತತ್ತಳಂಗುತಕ ತಳಂಗುತಕ ದಿಕ್ಕು ತಳಂಗು ತತ್ತಾರೆ ತತಾರೆ ತತ್ತಾಹ ತತಾಹ ತಜ್ಜಂತ ತಜಂತ ತನ್ನಂತ ತನಂ ತದರ ತಿಲ್ಲಾನ ತದರ ದಾನಿ ತನ ತಕುಂದರಿ ಗಿಡದಗ ನಂ ತದರ ತಿಲ್ಲಾನ ಮಾದಾನಿ ತಕಿಟ ತಕ ಮಾದಾನಿ ಮದನಿ ಮಾದಾನಿ ತಕಿಟ ತಕ ಮಾದಾನಿ ಸಗಮ ಮಾದಾನಿ ತಕಿಟ ತಕ ಮಾದಾನಿ ಸಗಮ ದಿಮ್ನನಾಥ ತಿರನಾಥ ಕಿಟ ತಕ ದಿಮ್ನನಾಥ ತಿರನ ತಗಿಡ ತಗ ದಿಮ್ನನಾಥ ತಿರನ ತಿರನ ತಿರ ದಿಮ್ನನ ತದಿರನ ತಿರನ ತಿರ ದಿಮ್ನನ ತದಿರನ ತಿರನ ತಿರ ದಿಮ್ನನ ತದಿರನ ತಿರನ ತಿರ ದಿಮ್ನನ ತದಿರನ ತಗಿಡ ತಗ ದಿಮ್ನನ ತದಿರನ ತಗಿಡ ತಗ ದಿಮ್ನನ ತದಿರನ ತಗಿಡ ತಗ ದಿಮ್ನನ ತದಿರನ
ಕಿಟತಕ ತಾಂ ತಾಂ ತಳಗುದರ್ಗಿಡದಿತ್ತೋಂ ತಾಂ ತಾಂ ತಳಗುದರ್ಗಿಡದಿತ್ತೋಂ ಮೃದಂಗ ಶಬ್ದ ತರಂಗ ಸುಧಾಕರ ಮೃದಂಗ ಶಬ್ದ ತರಂಗ ಸುಧಾಕರ ತನೋಂ ನೋಂ ತದರ ತೆಲ್ಲಾನ ತದರ ದಾರಿ ತನ ತಗುದರಿ ಗಿಡತಕ ನೋಂ ನೋಂ ತದರ ತೆಲ್ಲಾನ ನಾದಿರಿದುಂ ದಿರಿದ ನಾದಿರಿದುಂ ದಿರಿದ ರಿಸದಾನಿ ನಾದಿರಿದುಂ ದಿರಿದ ನಾದಿರಿದುಂ ದಿರಿದ ರಿಸದಾನಿ ನಾದಿರಿದುಂ ದಿರಿದ ಮದಸಾರಿ ನಾದಿರಿದುಂ ದಿರಿದ ರಿಸದಾನಿ ನಾದಿರಿದುಂ ದಿರಿದ ರಿಸದಾನಿ ನಾದಿರಿದಿಂದ ನನದೋಂ ತಿಲಿಲನ ನಾದಿರಿದುಂ ನನನ ದೀನ ತಿಲಿಲನ ನಾದಿರಿದುಂ ನನನ ದೀನ ತಿಲಿಲನ ನಾದಿರಿದುಂ ನನನ ದೀನ ತಿಲಿಲನ ಮೋನ ಮೋದರಾದ ಮುಲದು ಮುರಳೀನಾದ ರೂಪ ಭೂನ ಬೋಧರಾನ ములదు మురళీనాద రూప నీకిది సమర్పించితిని రాగటాయ మాలికచే తిలాన సమర్పించితిని రాగటాయ మాలికచే తిలాన సమర్పించితిని రాగటాయ మాలికచే నివాళితనం నోం తదర తెల్లాన తదర దారి తన తకొందరి కిడతక తన్నోం తదర తెల్లాన కిడ సారి తక ఉదరి కిడతక నొన్నోం తదర తెల్లాన తదర దారి తన తకొందరి కిడతక తన్నోం తదర తన్నోం తదర తన్నోం తదర తెల్లాన తనం నోం తదర తెల్లాన తనం నోం తదర తెల్లాన తనం నోం తదర తెల్లాన. ನಾಳೆ ದಿವಸ ಮೋಹನದ ಸಂಮೋಹನ ಪ್ರಪಂಚದಲ್ಲಿ ತಾಳ ರಾಗಗಳ ವಿಲಾಸ ನೋಡೋಣ. ನಮಸ್ಕಾರ.